ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಪ್ರೇರಣಾ ಅಕಾಡೆಮಿಗೆ ಸ್ವಾಗತವನ್ನು ಬಯಸುತ್ತಾ ನಾನು ನಿಮ್ಮ ಎದುರಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲು ಬಂದಿರುತ್ತೇನೆ. ದಯವಿಟ್ಟು ಈ ಪ್ರೇರಣಾ ಅಕಾಡೆಮಿಯನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆ ವ್ಯೂ ಮಾಡೋಂಗೆ ಸಹಕಾರ ನೀಡಬೇಕಾಗಿ ವಿನಂತಿ. ಇಲ್ಲಿ ವಿಜ್ಞಾನ ವಿಷಯದಲ್ಲಿ ನಾನು ಇವತ್ತಿನ ಈ ಕ್ಲಾಸಲ್ಲಿ ನಿಮ್ಮ ಎದುರುಗಡೆ ದ್ರವ್ಯಗಳು ಅಂದರೆ ಮ್ಯಾಟರ್ಸ್ ಎಂಬ ವಿಷಯ ಬಗ್ಗೆ ಚರ್ಚೆ ಮಾಡಲು ಇಷ್ಟಪಡುತ್ತಿದ್ದೇನೆ. ಇದು ದ್ರವ್ಯಗಳು ಅಂದರೆ ಯಾವ ರೀತಿ ನಮ್ಮ ಎಕ್ಸಾಮಲ್ಲಿ ಅಪಿಯರ್ ಆಗಿರ್ಬೋದು, ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು ಅನ್ನೋದನ್ನು ನಾವು ಒಂದೊಂದಾಗೆ ತಿಳ್ಕೊತ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇರ್ತೀವಿ, ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತಲು ಅನೇಕ ವಸ್ತುಗಳನ್ನು ನೋಡ್ತಾ ಇದ್ದೀವಿ. ನೀವು ಗೆಸ್ ಮಾಡ್ಬೋದು ಏನೇನಿದಾವೆ ಅಂತ. ಖಂಡಿತವಾಗಿಯೂ ಇಲ್ಲಿ ನೋಡಿರಿ, ನಮ್ಮ ಸುತ್ತಮುತ್ತಲು ನಾವು ಅನೇಕ ರೀತಿಯ ವಸ್ತುಗಳು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸ್ಲೈಡಲ್ಲಿ ಕಾಣಿಸ್ತಾ ಇದೆ, ಮಳೆ ಆಗಿರ್ಬೋದು, ಸೋಡಾ ಆಗಿರ್ಬೋದು, ಈ ರೀತಿ ಹಣ್ಣುಗಳಾಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಮತ್ತು ಕೆಲವೊಂದು ಮರಗಳು ಇದ್ದಾವೆ. ಇಲ್ಲಿ ಈ ರೀತಿ ವಸ್ತುಗಳನ್ನು ನಾವು ಮತ್ತೆ ಬ್ರಾಡಾಗಿ ಡಿವೈಡ್ ಮಾಡಿದಾಗ ಅಲ್ಲಿ ನಾವು ಇದು ಸಜೀವಿಗಳು ಮತ್ತು ನಿರ್ಜೀವಿಗಳು ಅಂತ ನಾವು ಡಿವೈಡ್ ಮಾಡ್ಕೋಬೋದು. ಇಲ್ಲಿ ನಾವು ಎಸ್ಪೆಷಲಿ ನಿರ್ಜೀವಿಗಳ ಬಗ್ಗೆ ನಾವು ಚರ್ಚೆ ಮಾಡ್ಕೊತ ಹೋಗೋಣ. ಅಲ್ಲಿ ದ್ರವ್ಯಗಳು ಅಂತ ಬರ್ತವೆ. ದ್ರವ್ಯಗಳಂದರೆ ಏನಿದೆ? ದ್ರವ್ಯಗಳಂದರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ವಸ್ತುಗಳನ್ನು ನಾವು ದ್ರವ್ಯ ಅಂತ ಹೇಳ್ಬೋದು. ಆ ದ್ರವ್ಯಗಳು ಯಾವುದರಿಂದ ಆಗಿದ್ದಾವೆ ಅಂದರೆ ನಮ್ಮ ಸುತ್ತಮುತ್ತಲು ನಿಮಗೆ ಅಲ್ಲಿ ಮರನೂ ಕಾಣಿಸ್ತಾ ಇದೆ, ಒಂದು ಬಾತುಕೋಳಿ ಕಾಣಿಸ್ತಾ ಇದೆ, ಮತ್ತು ನೀರು ಕಾಣಿಸ್ತಾ ಇದೆ, ಮತ್ತು ಮನೆ ಕಾಣಿಸ್ತಾ ಇದೆ. ಇದರಲ್ಲಿ ಎಲ್ಲವನ್ನೂ ದ್ರವ್ಯ ಅಂತೀವ? ಖಂಡಿತವಾಗಿ ಇಲ್ಲ. ಅಲ್ಲಿ ಮರಗಳು ಮತ್ತು ಪಕ್ಷಿ, ಬಾತುಕೋಳಿ ಇವೆಲ್ಲವನ್ನೂ ನಾವು ದ್ರವ್ಯ ಅನ್ನಕ್ಕೆ ಬರಲ್ಲ. ಅದೊಂದು ಸಜೀವ ವಸ್ತು ಆಗಿರೋದ್ರಿಂದ ಅದನ್ನು ಬಿಟ್ಟು ಹೊರತಾಗಿ ನಾವು ಉಳಿದಿರ್ತಕ್ಕಂಥ ವಸ್ತುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ದ್ರವ್ಯಗಳು ಯಾವುದರಿಂದ ಆಗಿವೆಯಪ್ಪ ಅಂದರೆ ನಮಗೆ ಕಾಣಿಸ್ತಾ ಇದೆ ಸ್ಲೈಡಲ್ಲಿ, ಅಲ್ಲೊಂದು ಚಾಕ್ ಪೀಸ್ ಇದೆ. ಆ ಚಾಕ್ ಪೀಸಲ್ಲಿ ಅದೊಂದು ದ್ರವ್ಯ. ಅದು ಯಾವುದರಿಂದ ಆಗಿದೆ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ಕಣಗಳು ಕಾಣಿಸ್ತಾ ಇದ್ದಾವೆ ನಮಗೆ. ಆ ರೀತಿ ಚಿಕ್ಕ ಚಿಕ್ಕ ಕಣಗಳಿಂದ ಎಲ್ಲ ದ್ರವ್ಯಗಳು ಆಗಿರ್ತಕ್ಕಂಥದ್ದು. ಬರೀ ಚಾಕ್ ಪೀಸ್ ಅಷ್ಟೇ ಅಲ್ಲ, ನಮ್ಮ ಮುತ್ತಲೂ ಇರ್ತಕ್ಕಂಥ ಎಲ್ಲ ದ್ರವ್ಯಗಳು ಯಾವುದರಿಂದ ಆಗಿದಾವಪ್ಪ ಅಂದರೆ ಚಿಕ್ಕ ಚಿಕ್ಕ ಕಣಗಳಿಂದ ಆಗಿದ್ದಾವೆ. ಈ ಚಿಕ್ಕ ಚಿಕ್ಕ ಕಣಗಳು ಡಿವೈಡ್ ಮಾಡ್ಕೊತ ಹೋದಾಗ ವಿಭಜಿಸಲಾಗದ ಒಂದು ಕಣ ಸಿಗ್ತದೆ. ಆ ಕಣವನ್ನೇ ಏನಂತ ಕರಿತೀವಿ ನಾವು? ಪರಮಾಣು ಅಂತ ಕರಿತೀವಿ. ಇಲ್ಲಿ ಕನ್ಕ್ಲೂಷನ್ ನಾವೇನಂತ ಬರ್ಬೋದು ಅಂದರೆ ದ್ರವ್ಯವು ಅತಿ ಚಿಕ್ಕ ಕಣವಾದ ಪರಮಾಣು ಎಂಬ ಕಣದಿಂದ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ದ್ರವ್ಯದ ಲಕ್ಷಣಗಳೇನು? ದ್ರವ್ಯದ ಲಕ್ಷಣಗಳಂದರೆ ಯಾವುದೇ ಒಂದು ದ್ರವ್ಯ ಇರ್ಬೋದು, ಅದು ಏನು ಮಾಡ್ತದೆ? ಸ್ಥಳವನ್ನು ಆಕ್ರಮಿಸ್ತದೆ. ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಆಕ್ರಮಿಸ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಪುಸ್ತಕ ಒಂದು ದ್ರವ್ಯ ಆಯ್ತು ಅಂದರೆ ಅದಿಟ್ಟಿವಿ ಅಂದರೆ ಒಂದು ಸ್ಥಳವನ್ನು ಆಕ್ರಮಿಸ್ಕೋತೇವೆ. ಅಲ್ಲಿ ನಾವು ಒಂದು ಇದಿಟ್ಟಿವಿ, ಸ್ಕೇಲಿಂಗ್ ಇದು, ಅದೂ ಅಷ್ಟೇ ಒಂದು ಸ್ಥಳವನ್ನು ಆಕ್ರಮಿಸ್ಕೋತದೆ. ಮತ್ತು ಅದು ಯಾವುದೇ ಒಂದು ದ್ರವ್ಯ ಇರ್ಬೋದು, ಅದು ಸ್ಥಳವನ್ನು ಆಕ್ರಮಿಸ್ತದೆ. ಮತ್ತು ಪ್ರತಿಯೊಂದು ದ್ರವ್ಯಕ್ಕೂ ತನ್ನದೇ ಆದ ರಾಶಿ ಇರ್ತದೆ. ಫಾರ್ ಎಕ್ಸಾಂಪಲ್ಲು ಚಿಕ್ಕ ದ್ರವ್ಯ ಇದ್ದರೆ ಕಡಿಮೆ ರಾಶಿ ಇರ್ತದೆ, ದೊಡ್ಡದಾಗಿತ್ತಂದರೆ ರಾಶಿ ಹೆಚ್ಚಾಗಿರುತ್ತೆ. ಇವೆರಡನ್ನು ನಾವು ಲಕ್ಷಣಗಳಂತ ನಾವು ತಿಳ್ಕೊಬಹುದಾಗಿದೆ. ಅಂದರೆ ದ್ರವ್ಯ ಸ್ಥಳವನ್ನು ಆಕ್ರಮಿಸ್ತದೆ ಮತ್ತು ರಾಶಿಯನ್ನು ಹೊಂದಿದೆ. ಇದಾದಮೇಲೆ ನಾವು ನೋಡಿದಂತಹ ಎಲ್ಲ ದ್ರವ್ಯಗಳು ಒಂದೇ ರೀತಿ ಇದ್ದಾವ? ಈಗ ಫಾರ್ ಎಕ್ಸಾಂಪಲ್ ನಾವು ಇಟ್ಟಿಗೆ, ನೀರು, ಗಾಳಿ ಈ ರೀತಿ ನೋಡ್ತಾ ಇದ್ದಾಗ ಇವೆಲ್ಲ ಒಂದೇ ರೀತಿ ಇದೆ. ನಮ್ಗೆ ಅಲ್ಲಿ ಸ್ಲೈಡಲ್ಲೇ ಕಾಣಿಸ್ತಾ ಇದೆ, ಅಲ್ಲೊಂದು ಐಸ್ ಇದೆ, ಮತ್ತು ನೀರಿದೆ, ಮತ್ತು ಅಲ್ಲಿ ಒಂದು ಗಾಳಿ ಇದೆ. ಇವೆಲ್ಲವೂ ಒಂದೇ ರೀತಿನಾ? ಇಲ್ಲ. ಇಲ್ಲಿ ಮತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ದ್ರವ್ಯವನ್ನು ಮತ್ತೆ ವಿಧಗಳನ್ನಾಗಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾವ್ಯಾವ ಇದ್ದಾವೆ ಇವೆಲ್ಲ ನಿಮಗೆಲ್ಲ ಆಗಲೇ ಬಂದಿರ್ಬೋದು ನೆನಪಿಗೆ. ಒಂದನೇದು ಘನ, ಎರಡನೇ ದ್ರವ, ಅನಿಲ, ಪ್ಲಾಸ್ಮಾ, ಮತ್ತು ಇದು 5ನೇ ಸ್ಥಿತಿ. ಹೆಚ್ಚಿಗೆ ಪರಿಚಯ ಇಲ್ಲದ ಇದ್ದರೂ ಸಹ ಬೋಸ್ ಮತ್ತು ಐನ್ಸ್ಟೀನ್ ಕಂಡೆನ್ಸೆಂಟ್ ಅಂತ ಕರಿತೀವಿ. ಇದು 5ನೇ ಸ್ಥಿತಿ, ಇದು ದ್ರವ್ಯದ 5ನೇ ಸ್ಥಿತಿ ಅಂತ ನಾವು ಕರಿತೀವಿ. ಇವುಗಳ ಬಗ್ಗೆ ನಾವು ಒಂದೊಂದಾಗೆ ವಿವರವಾಗಿ ತಿಳ್ಕೊತ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ರೈಸ್ ಮಾಡಬಹುದು ಅನ್ನುವ ಅಂಶಗಳನ್ನು ತಿಳ್ಕೊತ ಹೋಗೋಣ. ಜೊತೆಗೆ ನಾವು ಕಾನ್ಸೆಪ್ಟ್ ಓರಿಯಲ್ ಆಗಿ ತಿಳ್ಕೊಂಡಿದ್ದೇ ಆದಲ್ಲಿ ವಿಜ್ಞಾನದಲ್ಲಿ ಯಾವುದೇ ರೀತಿ ಕ್ವಶನ್ ಬಂದರೂ ನಾವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಬರೀ ನಾವು ಯಾವುದೋ ಒಂದು ಬಾಯ್ಪಾಠ ಮಾಡ್ಕೊಂಡು ಹೋಗ್ಬಿಟ್ಟು ವಿಜ್ಞಾನದಲ್ಲಿ ಆನ್ಸರ್ ಮಾಡಬೇಕಾದ್ರೆ ಕಷ್ಟ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಘನ ಅಂತಿದ್ದಂದರೆ ಏನು? ಘನ ಅಂದರೆ ಏನಂದರೆ ಈಗ ನಾವು ಒಂದೇ ವಸ್ತು ತೊಗೊಂಡು ತಿಳ್ಕೊಂಡ್ಬಿಟ್ಟು ಉಳಿದಿರೋ ಬಗ್ಗೆ ಅದನ್ನು ಅಪ್ಲೈ ಅದನ್ನೇ ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ. ಇಲ್ಲಿ ಆ ಸ್ಲೈಡಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಲಿಕ್ವಿಡ್ಸು, ಸಾಲಿಡ್ಸ್, ಮತ್ತು ಗ್ಯಾಸ್, ಪ್ಲಾಸ್ಮಾ, ಬೋಸ್ ಈ ರೀತಿ ಇಂಗ್ಲೀಷ್ನಲ್ಲೂ ಸಹ ನಾವು ಅವಕ್ಕೆ ಹೆಸರು ಕೊಡ್ತಾ ಇದ್ದೀವಿ. ಇಲ್ಲಿ ಗಣದ ಲಕ್ಷಣಗಳೇನಿದ್ದಾವೆ? ಗಣದ ಲಕ್ಷಣಗಳು ನೋಡಿದಾಗ ಅದರ ಆಕಾರ ಏನಾಗಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಗಣ ವಸ್ತುಗಳಿಗೆ ಅಲ್ಲಿ ಉದಾಹರಣೆ ನಾವು ಹಾಕಿದ್ದೀವಿ. ಒಂದು ನಿರ್ದಿಷ್ಟವಾದ ಆಕಾರ ಇದೆ, ಅದಕ್ಕೆ ಗಾತ್ರ ನಿಖರವಾಗಿರುತ್ತದೆ.
ಮತ್ತು ಸಾಂದ್ರತೆ ತುಂಬ ಹೆಚ್ಚಾಗಿರುತ್ತದೆ, ಮತ್ತು ಕಣಗಳ ಚಲನೆ ತುಂಬ ಕಡಿಮೆ ಇರ್ತದೆ. ಯಾವುದರಲ್ಲಿ? ಗಣಗಳಲ್ಲಿ. ಯಾಕೆ ಅಂದರೆ ಅವು ಬಹಳ ತುಂಬ ಹತ್ತಿರ ಜೋಡಣೆ ಆಗಿರುತ್ತವೆ. ಆದ್ದರಿಂದ ಈ ಗಣಗಳಲ್ಲಿ ತುಂಬ ಕಡಿಮೆ ಆಕಾರವನ್ನು, ಇದರ ಮೇಲೆ ಅವರು ಅನೇಕ ರೀತಿಯಲ್ಲಿ ಕ್ವಶನ್ಸ್ ರೈಸ್ ಮಾಡ್ಕೋಬೋದಾಗಿದೆ. ಅಂದರೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರವನ್ನು ಹೊಂದಿರತಕ್ಕಂಥ ದ್ರವ್ಯ ಅಂತ ಕೊಟ್ಬಿಟ್ಟು ಕೆಳಗಡೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದಾಗ ಅದು ನಾವು ಐಡೆಂಟಿಫೈ ಮಾಡೋಕ್ಕೆ ಸಾಮರ್ಥ್ಯ ನಮ್ಮ ಹತ್ರ ಇರಬೇಕಾಗಿರುತ್ತೆ. ಅಥವಾ ಅತಿ ಹೆಚ್ಚು ಸಾಂದ್ರತೆ ಇರ್ತಕ್ಕಂತಹ ಒಂದು ದ್ರವ್ಯ ಯಾವುದು, ಅಥವಾ ಕಣಗಳ ಚಲನೆ ತುಂಬ ಕಡಿಮೆ ಇರ್ತಕ್ಕಂಥ ದ್ರವ್ಯ ಯಾವುದು, ಈ ರೀತಿ ಯಾವ ರೀತಿ ಬೇಕಾದರೂ ಕ್ವಶನ್ಸ್ ರೈಸ್ ಮಾಡ್ಬೋದು. ನಾವು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಅದರಲ್ಲಿ ಎಂಥ ಕ್ವಶನ್ನೇ ಬರಲಿ ನಾವು ಆರಾಮಾಗಿ ಉತ್ತರ ಕೊಡ್ಬೋದಾಗಿದೆ. ಈ ಘನವಸ್ತುಗಳಿಗೆ ನಮ್ಮ ಸುತ್ತಮುತ್ತ ನಾವು ಅನೇಕ ವಸ್ತುಗಳು ಕಾಣಿಸ್ತಾ ಇರ್ತವೆ, ಅವೆಲ್ಲವನ್ನು ಹೇಳ್ಬೋದು. ಅಂದರೆ ನಿರ್ದಿಷ್ಟ ಆಕಾರ ಅಂದರೆ ಫಾರ್ ಎಕ್ಸಾಂಪಲ್ ಪೆನ್ನು, ಪುಸ್ತಕ, ಇಟ್ಟಿಗೆ, ಈ ರೀತಿ ಅನೇಕ ನಮ್ಮ ಮನೆಗಳಲ್ಲಾಗಿರ್ಬೋದು, ನಾವು ಸುತ್ತಮುತ್ತಲು ನೋಡ್ತಾ ಇರ್ತಕ್ಕೆಲ್ಲ ಯಾವ ಗಟ್ಟಿಯಾಗಿರ್ತವೋ ಅವೆಲ್ಲವನ್ನು ಏನಂತ ಕರಿತೀವಿ ನಾವು? ಘನವಸ್ತುಗಳು ಅಂತ ನಾವು ಕರಿತೀವಿ. ಅವುಗಳ ಲಕ್ಷಣಗಳಂದರೆ ಅವಕ್ಕೆ ನಿರ್ದಿಷ್ಟವಾದ ಆಕಾರ ಇದೆ, ಗಾತ್ರ ನಿಖರ ಅಂದರೆ ಶೇಪ್ ಅವು ಯಾವಾಗಲೂ, ಮತ್ತು ವಾಲ್ಯೂಮ್ ಮತ್ತು ಡೆನ್ಸಿಟಿ ಮತ್ತು ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಅಂತ ಏನು ಕರಿತೀವಲ್ಲ ಅವು ತುಂಬ ಕಡಿಮೆ ಇರ್ತವೆ. ಇಲ್ಲಿ ನೆಕ್ಸ್ಟು ಇದೇ ರೀತಿ ನಾವು ದ್ರವಕ್ಕೆ ಹೋದಾಗ ದ್ರವ ಬೇರೆ, ದ್ರವ್ಯ ಬೇರೆ. ದ್ರವ ಅನ್ನೋದು ದ್ರವ್ಯದ ಒಂದು ಪಾರ್ಟ್ ಅಷ್ಟೇ, ಸ್ವಲ್ಪ ಅದು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ದ್ರವ ಮತ್ತು ದ್ರವ್ಯ ಅಂದರೆ ವಸ್ತು, ದ್ರವ ಅಂದರೆ ಅದರ ಒಂದು ಪಾರ್ಟು. ಅಂದರೆ ಯಾವುದು ನಿರ್ದಿಷ್ಟವಾದ ಆಕಾರ ಹೊಂದಿಲ್ವೋ, ಯಾವುದು ನಿರ್ದಿಷ್ಟವಾದ ಗಾತ್ರ ಹೊಂದಿಲ್ವೋ, ಮತ್ತು ಸಾಂದ್ರತೆ ಸ್ವಲ್ಪ ಅದು ಕಂಪೇರ್ ಮಾಡೋದು ಸ್ವಲ್ಪ ಹೆಚ್ಚಾಗಿರೋದು. ಯಾರಿಗೆ? ಘನಗಳಿಗೆ ಕಂಪೇರ್ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ, ಉಳಿದಿರ್ತಕ್ಕಂಥ ಅನಿಲಕ್ಕೆ ಅವಕ್ಕೆಲ್ಲ ಕಡಿಮೆ ಮಾಡೋದು ಸ್ವಲ್ಪ ಹೆಚ್ಚಾಗಿರುತ್ತೆ. ಮತ್ತು ಕಣಗಳ ಚಲನೆ ಅಂದರೆ ಇಲ್ಲಿ ಈ ಘನಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಹೆಚ್ಚಾಗೇ ಇರ್ತದೆ ಇದರಲ್ಲಿ. ಅಂದರೆ ಅನಿಲ ಕಡಿಮೆ ಕಂಪೇರ್ ಮಾಡಿದಾಗ ಕಡಿಮೆ ಇದೆ ಇಲ್ಲಿ ಏನು? ಕಣಗಳ ಚಲನೆ. ಇನ್ನು ದ್ರವ ವಸ್ತುಗಳ ಉದಾಹರಣೆ ಅಂದರೆ ಅಲ್ಲಿ ನಾವು ಕಾಣಿಸ್ತಾ ಇದೆ ನಮ್ಮ ಸ್ಲೈಡುಗಳಲ್ಲಿ ಯಾವನ್ನು ನಾವು ಪಾತ್ರೆಗಳ ಮೂಲಕ ಹಿಂಗೆ ಅರಿಯಂಗಿರ್ತವೋ ಅವು. ಫಾರ್ ಎಕ್ಸಾಂಪಲ್ ಹಾಲು ಇರ್ಬೋದು, ನೀರು ಇರ್ಬೋದು, ಎಣ್ಣೆ ಇರ್ಬೋದು, ಇವೆಲ್ಲವೂ ದ್ರವ್ಯ ಆಗಿದೆ, ಅಂದರೆ ದ್ರವ ವಸ್ತುಗಳಾಗಿದ್ದಾವೆ. ಇವುಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ. ಅಂದರೆ ನಾವು ಯಾವ ಪಾತ್ರೆಗೆ ಹಾಕಿರ್ತೀವೋ ಆ ಪಾತ್ರೆ ಆಕಾರ ಪಡ್ತದೆ. ಫಾರ್ ಎಕ್ಸಾಂಪಲ್ ಒಂದು ಬಾಟಲ್ಗೆ ಹಾಕಿವು ಅಂದರೆ ಬಾಟಲ್ನ ಆಕಾರ ಬರ್ತದೆ, ಗಾತ್ರನೂ ಅಷ್ಟೇ, ಅದಕ್ಕೆ ಒಂದು ನಿರ್ದಿಷ್ಟತೆ ಇರಲ್ಲ. ಇನ್ನು ಸಾಂದ್ರತೆ ಸ್ವಲ್ಪ ಈ ಅನಿಲಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ, ಆದರೆ ಘನಗಳಿಗಿಂತ ಕಡಿಮೆ ಇರ್ತದೆ. ಆ ರೀತಿ ನಾವು ಹೋಲಿಕೆ ಮಾಡ್ಕೊತ ಹೋಗಬೇಕಾಗಿದೆ. ಇನ್ನು ಅನಿಲಗಳಿಗೆ ಯಾವುದೇ ನಿರ್ದಿಷ್ಟವಾದ ಆಕಾರ ಇಲ್ಲ, ಗಾತ್ರ ನಿಖರವಾಗಿಲ್ಲ, ಮತ್ತು ಸಾಂದ್ರತೆ ತುಂಬ ಕಡಿಮೆ, ಯಾಕಂದರೆ ಅಲ್ಲಿ ಕಣಗಳ ಕಡಿಮೆ ಜೋಡಣೆ ಆಗಿರುತ್ತವೆ. ಇನ್ನು ಕಣಗಳ ಚಲನೆ ಹೆಚ್ಚಾಗಿರೋಕ್ಕೆ ಸಾಧ್ಯ ಏನಿದೆಯಪ್ಪ ಅಂದರೆ ಅಲ್ಲಿ ಕಣಗಳು ದೂರ ಇರೋದ್ರಿಂದ ಅವು ತುಂಬ ಹೆಚ್ಚಿನ ಚಲನೆಯನ್ನು ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲಿ ಅನಿಲಗಳಲ್ಲಿ. ಇದೇ ಒಂದು ಕಾರಣದಿಂದಾಗಿ ನಾವು ಏನಾದರೂ ವಾಸನೆಗ ಏನಾದರೂ ಒಗ್ಗರಣೆ ಹಾಕಿದಾಗ ಆಗಿರ್ಬೋದು, ಅಥವಾ ಏನಾದರೂ ಈ ಸ್ಮೆಲ್ಲುಗಳೆಲ್ಲ ಬರ್ತಾವಂದರೆ ಈ ಕಣಗಳ ಒಂದು ಚಲನೆ ಹೆಚ್ಚಾಗುವುದರಿಂದನೇ ನಮಗೆ ಅದು ಸಾಧ್ಯ ಆಗ್ತಾಯಿದೆ. ಈ ರೀತಿ ನಾವು ಪ್ರತಿಯೊಂದು ದ್ರವ್ಯದ ಬಗ್ಗೆ ಲಕ್ಷಣಗಳನ್ನು ತಿಳ್ಕೊಂಡಿದ್ದ ಜೊತೆಗೆ ನಾವು ಅನ್ವಯ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಮನೆಗಳು ನೋಡ್ತಾ ಇದ್ದೀವಿ, ಹಾಲು ನೋಡಿದ ತಕ್ಷಣ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಬೇಕು, ಹಾಲು ಇದೊಂದು ದ್ರವ, ಇದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಈ ರೀತಿ ನಾವು ಅನ್ವಯಿಸ್ಕೊಂಡಿದ್ದೆ ಆದಲ್ಲಿ ನಾವು ಆರಾಮಾಗಿ ಯಾವುದೇ ಕ್ವಶನ್ ರೈಸ್ ಮಾಡಿದ್ರೂ ಸಹ ನಾವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅದೇ ರೀತಿ ಇಲ್ಲಿ ಈಗ ಅನಿಲ ಇದೆ, ಅನಿಲವನ್ನು ಎಲ್ಲಿ ನಾವು ಬಳಸ್ತಾ ಇದ್ದೀವಿ? ಅನಿಲಗಳನ್ನು ಟೈರ್ಗಳೆಲ್ಲ ಬಳಸ್ತಾ ಇದ್ದೀವಿ. ಆ ಟೈರ್ ನೋಡಿದ ತಕ್ಷಣ ನಮಗೆ ಐಡೆಂಟಿಫೈ ಮಾಡೋಕ್ಕಿರಬೇಕು. ಅಲ್ಲಿ ಮೇಲ್ಗಡೆ ಇರ್ತಕ್ಕಂತಹ ಅದು ಘನ ಇದೆ, ಒಳಗಡೆ ಇರ್ತಕ್ಕಂಥದ್ದು ಅನಿಲ ಇದೆ. ಈ ರೀತಿ ನಾವು ಅನ್ವಯ ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹೋದಾಗ ನಮಗೆ ಈಸಿಯಾಗಿ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಇದು ದ್ರವ್ಯದ 4ನೇ ಸ್ಥಿತಿ ಅಂತ ಏನು ಕರಿತೀವಿ, ಇದು ಪ್ಲಾಸ್ಮಾ ಸ್ಥಿತಿ. ಈ ಪ್ಲಾಸ್ಮಾ ಸ್ಥಿತಿ ಅಂದರೆ ಇದನ್ನು ಅಯಾನು ಸ್ಥಿತಿ ಅಂತಲೂ ಕರಿತೀವಿ. ಇದು ನಕ್ಷತ್ರಗಳಲ್ಲಿರ್ತಕ್ಕಂಥ ಸ್ಥಿತಿ. ಮ್ಯಾಕ್ಸಿಮಮ್ ಕ್ವಶನ್ಸ್ ಹೆಂಗೆ ರೈಸ್ ಮಾಡ್ತಾ ಇರ್ತಾರೆ ಅಂದರೆ ನಕ್ಷತ್ರಗಳಲ್ಲಿರ್ತಕ್ಕಂಥ ದ್ರವ್ಯದ ಸ್ಥಿತಿ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಆವಾಗ ನಾವು ಪ್ಲಾಸ್ಮಾ ಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಜೊತೆಗೆ ಅಯಾನು ಸ್ಥಿತಿಯನ್ನು ಹೊಂದಿರತಕ್ಕಂಥ ದ್ರವ್ಯ ಸ್ಥಿತಿ ಅಂತ ಕೇಳಿದಾಗಲೂ ಸಹ ನಾವು ಪ್ಲಾಸ್ಮಾ ಸ್ಥಿತಿ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಈ ರೀತಿ ಈ ನಕ್ಷತ್ರಗಳಲ್ಲಿ ಅಯಾನ ಸ್ಥಿತಿಯಲ್ಲಿರ್ತವೆ, ಚಾರ್ಜ್ ಪಾರ್ಟಿಕಲ್ಸ್ ಅಂತ ಏನು ಕರಿತೀವಲ್ಲ, ಆ ಚಾರ್ಜ್ ಪಾರ್ಟಿಕಲ್ ಇರ್ತಕ್ಕಂಥದ್ದು ಯಾವ ದ್ರವ್ಯದಲ್ಲಿ ಅಂದರೆ ಪ್ಲಾಸ್ಮಾದಲ್ಲಿ. ನೆಕ್ಸ್ಟು ನಾವು ಇಷ್ಟೊತ್ತೇನು ತಿಳ್ಕೊಂಡಿದ್ದೀವಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಗಳನ್ನು ರೈಸ್ ಮಾಡ್ಕೊತ ಹೋಗೋಣ. ದ್ರವ್ಯವು ಯಾವುದರಿಂದ ಆಗಿದೆ ಅಂದಾಗ ಸಹಜವಾಗಿ ಅಲ್ಲಿ 4 ಉತ್ತರಗಳು ಕೊಟ್ಟಿದ್ದಾವೆ. ಒಂದು ಕಣ ಇದೆ, ಇನ್ನೊಂದು ವಸ್ತು ಇದೆ, ನೆಕ್ಸ್ಟ್ ದ್ರವ ಇದೆ, ಇನ್ನೊಂದು ಪರಮಾಣು ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಎಲ್ಲ ಒಂದೇ ರೀತಿ ಕಾಣಿಸ್ತಾ ಇದ್ದಾವೆ. ಈಗ ವಸ್ತುನ, ದ್ರವನ, ಇವೆಲ್ಲ ಸ್ವಲ್ಪ ನಾವು ಇವೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಲ್ಲಿ ಕಣ ಇದೆ, ಪರಮಾಣು ಇದೆ, ಈಕ್ವಲಿ
ರಿಲೇಟೆಡ್ ವರ್ಡು, ಆದರೂ ಸಹ ಸಮಂಜಸವಾದ ಉತ್ತರ ಯಾವುದಂತ ಹೇಳ್ಬೇಕು ನಾವು ಪರಮಾಣು ಅಂತ. ಅದು ಸೂಕ್ಷ್ಮವಾದ ಕರಕ್ಕೆ ನಾವೇನಂತ ಕರಿಬೇಕು ಪರಮಾಣು ಅಂತ ಕರಿತೀವಿ. ಅದಕ್ಕೆ ನಾವು ಅಲ್ಲಿ ಪರಮಾಣುವನ್ನೇ ನಾವು ಆನ್ಸರ್ ಆಗಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಸ್ಥಿತಿ ಯಾವ ಸ್ಥಿತಿ ಅಂದರೆ ಇದು ಡೈರೆಕ್ಟ್ ಕ್ವಶನ್ ಇರೋದ್ರಿಂದ ಆರಾಮಾಗಿ ನಾವು ಉತ್ತರ ಕೊಡ್ಬೋದಾಗಿದೆ. ಯಾವ ಸ್ಥಿತಿ? ಪ್ಲಾಸ್ಮಾ ಸ್ಥಿತಿ ಅಂತ. ಈ ರೀತಿ ನಾವು ದ್ರವ್ಯದ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಅದರ ಸಂಬಂಧಪಟ್ಟಂತಹ ಕೆಲವು ಪದಗಳು ಬರ್ತವೆ, ಅದನ್ನು ತಿಳ್ಕೊತ ಹೋಗೋಣ. ಇಲ್ಲಿ ದ್ರವ್ಯದ ಭಿನ್ನತೆ ಅಂದರೆ ಘನ, ದ್ರವ ಮತ್ತು ಅನಿಲಗಳು ಮತ್ತು ಪ್ಲಾಸ್ಮಾಗಳು ಒಂದರಿಂದ ಒಂದು ಯಾವ ರೀತಿ ವಿಭಿನ್ನವಾಗಿದ್ದಾವೆ ಅನ್ನೋದನ್ನು ನಾವು ಅಲ್ಲಿ ನೋಡ್ಬೋದಾಗಿದೆ. ಅಲ್ಲಿ ಘನವಸ್ತುಗಳಲ್ಲಿ ನೋಡಿರಿ ಕಣಗಳು ಎಷ್ಟು ಒತ್ತೊತ್ತಾಗಿ ಜೋಡಿಸ್ಕೊಂಡಿದ್ದಾವೆ, ಇಲ್ಲಿ ಸ್ವಲ್ಪ ದೂರ ಇದ್ದಾವೆ. ಅದೇ ರೀತಿ ಅನಿಲದಲ್ಲಿ ಇನ್ನೂ ಸ್ವಲ್ಪ, ಗ್ಯಾಸಲ್ಲಿ ಇನ್ನೂ ಸ್ವಲ್ಪ ದೂರ ಇದ್ದಾವೆ. ಅದೇ ರೀತಿ ಪ್ಲಾಸ್ಮಾ ನೋಡಿದಾಗ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ದಾವೆ. ಅಂದರೆ ಈ ಒಂದು ಕಾರಣಕ್ಕಾಗಿ ಅಲ್ಲಿ ನಿಮ್ಮ ಚಿತ್ರ ನೋಡಿದಾಗ ಐಡೆಂಟಿಫೈ ಮಾಡ್ಕೋಬೋದು. ವೈ? ಬಿಕಾಸ್ ಸಾಲಿಡ್ಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ದೇರ್ ಈಸ್ ಎ ಡೆಫಿನೆಟ್ ಶೇಪ್ ಅಂತ ಹೇಳಿದಾಗ ಬಿಕಾಸ್ ಆಫ್ ದ ಪಾರ್ಟಿಕಲ್ಸ್ ಇಟ್ ಬಿಕಮ್ ಲೈಕ್ ದೋ ಅಂತ. ಅಂದರೆ ಪರಮಾಣುಗಳ ಒಂದು ಜೋಡಣೆಯಿಂದಾಗಿ ಅವು ಹಂಗೆ ಕಾಣಿಸ್ತಾ ಇದ್ದಾವೆ, ನಮಗೆ ಆ ರೀತಿ ಲಕ್ಷಣಗಳನ್ನು ವ್ಯಕ್ತಪಡಿಸ್ತವೆ. ಅಂದರೆ ಸಾಂದ್ರತೆ ಆಗಿರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಯಾವುದಪ್ಪ ಅಂದರೆ ಅಲ್ಲಿ ಪರಮಾಣುಗಳ ಜೋಡಣೆ. ಇಲ್ಲಿ ನೀವೆಲ್ಲ ಯಾವ ರೀತಿ ಮಾಲಿಕ್ಯೂಲ್ಸ್ ಆಗಿದೆ ಅಂತ ಸ್ವಲ್ಪ ಚಿತ್ರಗಳು ಮನಸ್ಸಿನಾಗ ಇಟ್ಕೊಂಡ್ಬಿಟ್ಟಿದ್ರೆ ಘನದಲ್ಲಿ ಯಾವ ರೀತಿ ಇದ್ದಾವೆ, ದ್ರವದಲ್ಲಿ ಯಾವ ರೀತಿ ಇದ್ದಾವೆ, ಅನಿಲದಲ್ಲಿ, ಗ್ಯಾಸಲ್ಲಿ ಯಾವ ರೀತಿ ಇದ್ದಾವೆ, ಪ್ಲಾಸ್ಮಾ, ಆ ಸ್ವಲ್ಪ ಚಿತ್ರಗಳನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನೇ ಸ್ವಲ್ಪ ರೀಕಾಲ್ ಮಾಡ್ಕೊಂಡ್ಬಿಟ್ರೆ ಆ 4-5 ಏನು ಕ್ಯಾರೆಕ್ಟರ್ಸ್ ಇದ್ದಾವಲ್ಲ ಆ ಕ್ಯಾರೆಕ್ಟರ್ಸನ್ನು ನೀವು ನೆನಪು ಮಾಡ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನೀವು ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರೂ ಸಹ ಉತ್ತರವನ್ನು ಕೊಡಬಹುದಾಗಿದೆ. ಇದನ್ನು ಅನ್ವಯಿಕ ರೂಪದಲ್ಲಿ ನೀವು ತೊಗೋಬಹುದಾಗಿದೆ. ತೊಗೊಂಡಾಗ ಮಾತ್ರ ಈಸಿಯಾಗಿ ಗೊತ್ತಾಗ್ತದೆ. ಇಲ್ಲಿ ಸಪ್ರೇಟ್ ಆಗಿದೆ ನೋಡಿ, ಆವಾಗ ನಾವು ಡಿಸ್ಕಸ್ ಮಾಡಿದಂಗೆ ಕನ್ನಡದಲ್ಲಿ ಇಲ್ಲಿ ಶೇಪ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಇಂಗ್ಲೀಷ್ನಲ್ಲಿ ಇಲ್ಲಿ ಒಂದು ಕಾಣಿಸ್ತಾ ಇದೆ ಸಾಲಿಡ್ಸು, ಲಿಕ್ವಿಡ್ಸು ಮತ್ತು ಗ್ಯಾಸುಗಳು ಯಾವ ರೀತಿ ಒಂದಕ್ಕೊಂದು ಡಿಫ್ರೆಂಟ್ ಆಗಿದ್ದಾವೆ ಅಂತ. ಇನ್ನು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪದಗಳು ಪರಿಚಯ ನಮಗೆ ಆಗಬೇಕಾಗಿದೆ. ಗಾತ್ರ. ಏನು ಗಾತ್ರ ಅಂದರೆ ಸೈಜ್ ಅಂತ, ಅಥವಾ ಗಾತ್ರ ಅಂದರೆ ಏನು ಅಂದರೆ ನಾವು ಬಳಸ್ತಾ ಇರ್ತೀವಿ, ಬಟ್ ಅದಕ್ಕೆ ಪರ್ಫೆಕ್ಟ್ನೆಸ್ ಅಂದರೆ ನಿರ್ದಿಷ್ಟವಾಗಿ ಗೊತ್ತಾಗ್ತಾ ಇರಲ್ಲ. ಏನಪ್ಪ ಗಾತ್ರ ಅಂದರೆ ಆ ಯಾವುದೇ ಒಂದು ವಸ್ತು ಆಕ್ರಮಿಸಿರ್ತಕ್ಕಂಥ ಒಂದು ಸ್ಥಳವನ್ನು ಏನಂತ ಕರಿತೀವಿ ನಾವು ಗಾತ್ರ. ಏನಂತ ಕರಿಬೇಕು? ಯಾವುದೇ ಒಂದು ವಸ್ತು, ಯಾವುದೇ ಒಂದು ಎನಿ ಆಬ್ಜೆಕ್ಟ್ ವಿಚ್ ಅಕ್ವೈರ್ಸ್ ಪ್ಲೇಸ್, ದಟ್ ಪ್ಲೇಸ್ ವಿ ಕಾಲ್ಡ್ ಆಸ್ ಎ ಸೈಜ್ ಅಂತ. ಅಂದರೆ ಸೈಜ್ ಅಂದರೆ ಏನಂತ ಕರಿಬೇಕು ನಾವು? ವಸ್ತುವಿನ ಆಕ್ರಮಿತ ಸ್ಥಳವನ್ನೇ ನಾವು ಗಾತ್ರ ಅಂತ ಕರಿತೀವಿ. ಇನ್ನು ಗಾತ್ರದ ಅಂತಾರಾಷ್ಟ್ರೀಯ ಮಾನ ಅಂದರೆ ಅವನು ಯಾವ ಮೂಲಮಾನದಲ್ಲಿ ಅಳೀತಾರೆ ಅನ್ನೋದನ್ನು ವಿಚ್ ಇಸ್ ದ SI ಯೂನಿಟ್ ಆಫ್ ದ ಸೈಜ್ ಅಂತ ನಾವು ಒಂದು ಕ್ವಶನ್ ಬಂದಾಗ ಗಾತ್ರದ SI ಮಾನ ಯಾವುದಾಗಿರುತ್ತೆ? ಮೀಟರ್ ಕ್ಯೂಬ್ ಆಗಿರುತ್ತೆ. ಅಲ್ಲಿ ನೋಡ್ರಿ ನಾವು ಸೈಜುಗಳು ಡಿಫ್ರೆನ್ಸಿಯೇಷನ್ ಅಲ್ಲೇ ನಾವು ಸ್ಲೈಡಲ್ಲಿ ನೋಡ್ಬೋದಾಗಿದೆ. ಒಂದು ಚಿಕ್ಕ ಗಾತ್ರ ಇದೆ, ಅದರದ್ದು ಚಿಕ್ಕ ಒಂದು ಆಬ್ಜೆಕ್ಟ್ ಇದೆ, ಅಂದರೆ ಒಂದು ವಸ್ತು ಚಿಕ್ಕ ಗಾತ್ರವನ್ನು ಹೊಂದಿರ್ತದೆ. ಮೀಡಿಯಮ್ ಇರ್ತಕ್ಕಂಥ ಒಂದು ವಸ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಗಾತ್ರ ಹೊಂದಿರುತ್ತೆ. ಇನ್ನು ಲಾರ್ಜ್ ದೊಡ್ಡದಾಗಿರ್ತಕ್ಕಂಥ ಒಂದು ವಸ್ತು ಅದಕ್ಕಿಂತ ಹೆಚ್ಚಿನ ಒಂದು ಗಾತ್ರವನ್ನು ಹೊಂದಿರುತ್ತೆ. ಆ ಗಾತ್ರ ಡಿಪೆಂಡ್ ಆಗಿರ್ತಕ್ಕಂಥದ್ದು ವಸ್ತುವಿನ ಒಂದು ಸ್ಥಳದ ಒಂದು ಆಧಾರದ ಮೇಲೆ ನಾವೇನು ಮಾಡ್ಬೋದಾಗಿದೆ? ವಸ್ತುವಿನ ಗಾತ್ರವನ್ನು ನಿರ್ಧರಿಸಬಹುದಾಗಿದೆ. ಇಲ್ಲಿ ಅದರದ್ದು SI ಮಾನ ನೆನಪಿಟ್ಕೋಬಹುದು ಬೇಕಾಗಿದೆ, ಮೀಟರ್ ಕ್ಯೂಬ್ ಅಂತ. ಗಾತ್ರದ SI ಮೂಲಮಾನ ಮೀಟರ್ ಕ್ಯೂಬ್. ಅದೇ ರೀತಿ ದ್ರವ್ಯರಾಶಿ, ಮಾಸ್. ವಾಟ್ ಈಸ್ ಎ ಮಾಸ್? ಅಥವಾ ದ್ರವ್ಯರಾಶಿ ಅಂದರೆ ಎಲ್ಲ ವಸ್ತು ನಿಮ್ಮ ಈಗಾಗಲೇ ಗೊತ್ತಾಗಿದೆ, ಎಲ್ಲ ವಸ್ತುಗಳು ಏನಾಗಿದೆ? ಕಣಗಳಿಂದಾಗಿದೆ. ಆ ವಸ್ತುವಿನಲ್ಲಿರ್ತಕ್ಕಂಥ ದ್ರವ್ಯದ ಪ್ರಮಾಣ ಅಂದರೆ ಆ ಪರಮಾಣುಗಳು ಏನಿದ್ದಾವಲ್ಲ ಅದರ ಪ್ರಮಾಣವನ್ನೇ ನಾವೇನಂತ ಕರಿಬೇಕು? ದ್ರವ್ಯ ರಾಶಿ ಅಂತ ಕರಿಬೇಕು. ಅಂದರೆ ಆ ವಸ್ತುವಿನಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅದನ್ನು ನಾವೇನಂತ ಕರಿತೀವಿ? ದ್ರವ್ಯ ರಾಶಿ ಅಂತ ಕರಿತೀವಿ. ಈ ದ್ರವ್ಯರಾಶಿಯ SI ಮಾನ, ಅಂತಾರಾಷ್ಟ್ರೀಯ ಮೂಲಮಾನ ಬಂದುಬಿಟ್ಟು ಕಿಲೋಗ್ರಾಮ್ ಅಂತ. ಅದನ್ನು ಯಾವುದರಲ್ಲಿ ಅಳೀತೀವಪ್ಪ ಅಂದರೆ ಕಿಲೋಗ್ರಾಮ್ದಲ್ಲಿ ಅಳೀತೀವಿ ಅದನ್ನು ದ್ರವ್ಯರಾಶಿಯನ್ನು. ನೆಕ್ಸ್ಟು ಸಾಂದ್ರತೆ ಅಂತಿದೆ. ಸಾಂದ್ರತೆ ಅಂದರೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರ್ತಕ್ಕಂತಹ ದ್ರವ್ಯರಾಶಿ. ಅಂದರೆ ಏಕಮಾನ ಗಾತ್ರ ಅಂದರೆ ನಾವು ಉದ್ದ ಮತ್ತು ಅಗಲ ಮತ್ತು ಅಂದರೆ ಎತ್ತರ 3 ಅಂದರೆ 1 ಮೀಟ್ರ್ 1 ಮೀಟ್ರ್ 1 ಮೀಟ್ರ್ ಎತ್ತರದಲ್ಲಿರ್ತಕ್ಕಂತಹ ಆ ಗಾತ್ರದಲ್ಲಿರ್ತಕ್ಕಂಥ ಎಷ್ಟು ರಾಶಿ ಇದೆ ನೋಡ್ರಿ, ಅದನ್ನು ನಾವೇನಂತ ಕರಿತೀವಿ? ಇದನ್ನೇನಂತ ಕರಿತೀವಿ? ಸಾಂದ್ರತೆ ಅಂತ ಕರಿತೀವಿ. ವಸ್ತುವಿನ ಏಕಮಾನ ಗಾತ್ರದಲ್ಲಿರ್ತಕ್ಕಂಥ ದ್ರವ್ಯರಾಶಿಯನ್ನೇ ನಾವು ಸಾಂದ್ರತೆ ಅಂತ ಕರಿತೀವಿ. ಅಂದರೆ ಎಷ್ಟು SI ಮಾನ ಏನಿದೆ ಅಂದರೆ kg/m³. ಇಲ್ಲಿ ಪ್ರಶ್ನೆ ಏನಂತ ಕೇಳ್ಬೋದು? ಸಾಂದ್ರತೆಯ SI ಮಾನ ಯಾವುದು? ಅಥವಾ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರ್ತಕ್ಕಂಥ ದ್ರವ್ಯರಾಶಿಯನ್ನು ಈಗೆನ್ನುತ್ತೇವೆ ಅಂತ ಪ್ರಶ್ನೆ ಕೇಳಿದಾಗ ನಾವು ಖಂಡಿತವಾಗಿ ಹೇಳಬೇಕಾಗಿದೆ ಸಾಂದ್ರತೆ ಅಂತ. ಇದೇ ರೀತಿ ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದಾಗಿದೆ. ಈ ಸಾಂದ್ರತೆ ಟಾಪಿಕ್ ಯಾಕಪ್ಪ ಬಹಳ ಇಂಪಾರ್ಟೆಂಟ್ ಅಂದರೆ ನಾವೆಲ್ಲ ನಿತ್ಯ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಕೆಲವೊಂದು ವಸ್ತುಗಳು
ನೀರಿನಲ್ಲಿ ಮುಳುಗ್ತವೆ, ಕೆಲವೊಂದು ವಸ್ತುಗಳು ನೀರಿನಲ್ಲಿ ತೇಳ್ತವೆ, ಇನ್ನೊಂದು ಕೆಲವೊಂದು ವಸ್ತುಗಳು ಸ್ವಲ್ಪ ಸ್ವಲ್ಪ ಮುಳುಗಿದಾವೆ. ಅಲ್ಲಿ ನಾವು ಸ್ಲೈಡಲ್ಲಿ ನೋಡಿದಾಗ ಅಲ್ಲೊಂದು ಕಾಕ್ ಇದೆ, ವುಡ್ ಇದೆ, ಮೆಟಲ್ ಇದೆ. ಮೆಟಲ್ ಏನಾಗಿದೆ, ಡಿಪ್ ಆಗಿಬಿಟ್ಟಿದೆ, ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಅದರ ಕಾಕ್ ಏನಾಗಿದೆ, ನೀರಿನ ಮೇಲೆ ತೇಳ್ತಾ ಇದೆ. ವುಡ್ ಏನಾಗಿದೆ, ಅರ್ಧ ಮುಳುಗಿದೆ, ಅರ್ಧ ತೇಲಿದೆ. ಇದರ ಎಲ್ಲದಕ್ಕೆ ಕಾರಣ ಏನಿದೆ, ಸಾಂದ್ರತೆ. ಅಲ್ಲಿ ಕಾಕ್ನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ, ಆದ್ದರಿಂದ ತೇಳ್ತಾ ಇದೆ. ಇಲ್ಲಿ ಮೆಟಲ್ ಸಾಂದ್ರತೆ ಏನಾಗಿದೆ, ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರೋದ್ರಿಂದ ಆ ಮೆಟಲ್ ಒಂದು ಏನಾಗಿದೆ, ಡಿಪ್ ಅಂದರೆ ಮುಳುಗೋಗ್ಬಿಟ್ಟಿದೆ. ಆ ತೇಳುವುದು ಮತ್ತು ಮುಳುಗಿ ಹೋಗುವುದು ಡಿಪೆಂಡಿಂಗ್ ಅಪಾನ್ ಯಾವುದರಿಂದ, ಸಾಂದ್ರತೆಯಿಂದ. ಸಾಂದ್ರತೆ ದ್ರವ್ಯದ ಸಾಂದ್ರತೆ ಅಂದರೆ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ತೇಳ್ತದೆ, ಹೆಚ್ಚಾಗಿದ್ದರೆ ಮುಳುಗೋಗುತ್ತದೆ. ಇದು ಕಾನ್ಸೆಪ್ಟ್ ಮೇಲೆ ನಮ್ಗೆ ಅನೇಕ ರೀತಿಯ ಕ್ವಶನ್ಗಳು ಬರ್ತಾ ಇರ್ತವೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೆನಪಿಟ್ಕೊಂಡಿರಬೇಕು. ಏನಂದರೆ ಸಾಂದ್ರತೆ ಹೆಚ್ಚಾದಾಗ ವಸ್ತುಗಳು ಮುಳುಗೋಗ್ತವೆ, ಕಡಿಮೆ ಸಾಂದ್ರತೆ ಇರ್ತಕ್ಕಂಥ ವಸ್ತುಗಳು ತೇಳ್ತವೆ. ಅದೊಂದು ಕಾನ್ಸೆಪ್ಟ್ ನೆನಪಿಟ್ಕೊಂಡ್ರೆ ಇದನ್ನು ಅದು ನಾವು ಚಿತ್ರಗಳನ್ನು ಏನು ಮಾಡಬೇಕಪ್ಪ ಅಂದರೆ ಗಮನ ಇಟ್ಟು ಅಬ್ಸರ್ವ್ ಮಾಡಿಬಿಟ್ಟು ತಲೆಗೆ ಹಂಗೆ ಇಟ್ಕೊಂಡು ಇಟ್ಬಿಟ್ರೆ ನಮಗೆ ಈಸಿಯಾಗಿ ಆ ಉತ್ತರಗಳು ಹೇಳೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇನ್ನೊಂದು ಅಂಶ ಇಲ್ಲಿ ಬರ್ತಾ ಇದೆ, ಪ್ಲವನತೆ, ಬಯಾನ್ಸಿ ಅಂತ ಕರಿತೀವಿ. ಏನಪ್ಪ ಅಂದರೆ ನೀರಿಗೆ ಒಂದು ವಿಶಿಷ್ಟವಾದ ಬಲ ಇದೆ, ಅದನ್ನು ಏನಂತ ಕರಿತೀವಿ, ಮೇಲ್ಮುಖ ಒತ್ತು ಬಲ. ಅಂದರೆ ನೀರಿನ ಮೇಲೆ ಯಾವುದೇ ಒಂದು ವಸ್ತು ಅದ್ರ ಮೇಲೆ ಬಿದ್ದಾಗ ಅದೇನಾಗ್ತದಪ್ಪ ಅಂದರೆ ತನ್ನಿಂದ ಮೇಲೆ ಒತ್ತುತ್ತಾ ಇರುತ್ತೆ. ಆ ಒಂದು ಮೇಲ್ಮುಖ ಒತ್ತು ಬಲವನ್ನು ಏನಂತ ಕರಿತೀವಿ ನಾವು, ಪ್ಲವನತೆ ಅಂತ ಕರಿತೀವಿ. ಈ ಪ್ಲವನತೆಯ ಒಂದು SI ಮಾನ ಯಾವುದಂದರೆ ನ್ಯೂಟನ್. ಪ್ಲವನತೆಯನ್ನು ಯಾವುದರಲ್ಲಿ ಅಳತೆ ಮಾಡ್ತಾರಪ್ಪ ಅಂದರೆ ನ್ಯೂಟನ್ದಲ್ಲಿ ಅಳತೆ ಮಾಡ್ತಾರೆ. ಈ ರೀತಿ ಈ ಪ್ಲವನತೆ ಬಗ್ಗೆ ವಿಶಿಷ್ಟವಾದ ಅರಿವನ್ನು ಮೂಡಿಸಿದಂಥ ವಿಜ್ಞಾನಿ ಯಾರಂದರೆ ಆರ್ಕಿಮಿಡೀಸ್ ಅಂತ ಕರಿತೀವಿ. ಈ ನಮ್ಮ ಬೋಟ್ ಆಗಿರ್ಬೋದು, ಇವೆಲ್ಲವೂ ತೇಳ್ತಾ ಇದ್ದಾವೆ. ಕಾರಣ ಅಂದರೆ ಪ್ಲವನತೆ ಒಂದು ಆಧಾರದ ಮೇಲೆ. ಅಲ್ಲಿ ನೋಡ್ರಿ, ಅಷ್ಟು ದೊಡ್ಡ ಬೋಟ್ ಸಹ ಮೇಲ್ಮುಖವಾಗಿ ನೀರಿನ ಮೇಲ್ಮುಖ ಒತ್ತಡದಿಂದ ಇದಾಗ್ತಾ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಈ ಪ್ಲವನತೆ ಅಂದರೆ ನೀರಿನ ಮೇಲ್ಮುಖ ಒತ್ತು ಬಲವನ್ನು ಏನಂತ ಕರಿತೀವಿ, ಪ್ಲವನತೆ ಅಂತ ಕರಿತೀವಿ. ಇದು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಇಲ್ಲಿ ನಾವು ಇಷ್ಟೆಲ್ಲ ಚರ್ಚೆ ಮಾಡಿದಾಗ ಇಲ್ಲಿ ದ್ರವ್ಯದ ಭಿನ್ನ ಸ್ಥಿತಿಗೆ ಕಾರಣ ಅಂದರೆ ದ್ರವ್ಯಗಳು ಘನ, ದ್ರವ, ಅನಿಲಗಳು ಯಾಕೆ ಬೇರೆ ಬೇರೆ ಇದ್ದಾವೆ ಅಲ್ಲಿದ್ದಾಗ ಅಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಕಣಗಳ ಭಿನ್ನತೆ ಅಂದರೆ ಕಣಗಳು ಬೇರೆ ಬೇರೆ ಇದೆ, ಕಣಗಳ ರೂಪ, ಕಣಗಳ ಜೋಡಣೆ, ಕಣಗಳ ಏಕತೆ ಅಂತಿದೆ. ಇದಕ್ಕೆ ನಾವು ಖಂಡಿತವಾಗಿ ಹೇಳ್ಬೋದಾಗಿದೆ, ಕಣಗಳ ಜೋಡಣೆ ಅಂದರೆ ನಿರ್ದಿಷ್ಟವಾಗಿ ಕಣಗಳು ಯಾವ ರೀತಿ ಜೋಡಣೆ ಆಗಿದ್ದಾವೆ ಅನ್ನೋದು ಆಧಾರದ ಮೇಲೆ ದ್ರವ್ಯದ ಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಅಂದರೆ ಈ ಕಣಗಳು ಒತ್ತೊತ್ತಾಗಿತ್ತಂದರೆ ಘನ ಸ್ಥಿತಿ, ಸ್ವಲ್ಪ ವಿರಳವಾಗಿತ್ತಂದರೆ ದ್ರವ ಸ್ಥಿತಿ, ಅದಕ್ಕಿಂತ ವಿರಳವಾಗಿತ್ತಂದರೆ ಅನಿಲ ಸ್ಥಿತಿ. ಈ ರೀತಿ ಆ ಕಣಗಳ ಜೋಡಣೆಯಿಂದನೇ ನಮ್ಮ ದ್ರವ್ಯದ ಭಿನ್ನತೆ ಆಗಿರ್ತಕ್ಕಂಥದ್ದು. ಅಂದರೆ ದ್ರವ್ಯ ಬೇರೆ ಬೇರೆ ರೀತಿ ನಮ್ಮ ಘನ, ದ್ರವ, ಅನಿಲ ಈ ರೀತಿ ಆಗಿರ್ತಕ್ಕಂಥದ್ದು ಆ ಕಣಗಳ ಜೋಡಣೆಯಿಂದಾಗಿ ಅಂತ. ನೆಕ್ಸ್ಟು, ಒಂದು ವಸ್ತು ನೀರಿನ ಮೇಲೆ ತೇಲಲು ಕಾರಣ ಆ ವಸ್ತುವಿನ ತೂಕನ, ದ್ರವ್ಯರಾಶಿನ, ಲಕ್ಷಣನ, ಸಾಂದ್ರತೆನ ಅಂತಿದೆ. ಇಲ್ಲಿ ನೀವು ಆವಾಗಲಿಂದ ನಾವು ಚರ್ಚೆ ಮಾಡಿದ್ದು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನೀವು ಉತ್ತರ ಕೊಡ್ಬೋದಾಗಿದೆ. ಏನು ಉತ್ತರ? ಸಾಂದ್ರತೆ ಅಂತ. ಅಂದರೆ ಯಾವುದೇ ಒಂದು ವಸ್ತು ನೀರಿನ ಮೇಲೆ ತೇಲಬೇಕಾದ ಕಾರಣ ಆ ವಸ್ತುವಿನ ಸಾಂದ್ರತೆ ಕಡಿಮೆ ಇದ್ದರೆ ನೀರಿನ ಮೇಲೆ ತೇಳ್ತಾ ಇರುತ್ತೆ. ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಹೆಚ್ಚಾಗುತ್ತೆ ಅಂದರೆ ನೀರಿನಲ್ಲಿ ಮುಳುಗೋಗ್ತದೆ ಅಷ್ಟೇ. ಅಲ್ಲಿ ಆ ಒಂದು ಕಾನ್ಸೆಪ್ಟ್ನ ಮೇಲೆ ಅದನ್ನು ನಾವು ಇದ್ಕೋಬೋದಾಗಿದೆ. ಇನ್ನು ದ್ರವ್ಯದ ಸ್ಥಿತಿ ಬದಲಾವಣೆ ಅಂದರೆ ಏನಾಗ್ತಪ್ಪ ಅಂದರೆ ಸಾಲಿಡ್ಗಳು ಲಿಕ್ವಿಡ್ ಆಗ್ತವೆ, ಲಿಕ್ವಿಡ್ಗಳು ಗ್ಯಾಸ್, ಅದನ್ನು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗ್ತವೆ. ಇದನ್ನು ಏನಂತ ಕರಿತೀವಿ? ದ್ರವ್ಯದ ಸ್ಥಿತಿ ಬದಲಾವಣೆ. ಅಂದರೆ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗ್ಬೋದು. ಅಂದರೆ ಈ ಮ್ಯಾಟ್ ಏನಾಗ್ತಪ್ಪ ಅಂದರೆ ಒನ್ ಸ್ಟೇಟ್ ಟು ಇಟ್ ಚೇಂಜಸ್ ಟು ಅನದರ್ ಸ್ಟೇಟ್ ಅಂತ. ಕಾರಣಗಳೇನಿದಾವಪ್ಪ ಅಂದರೆ ಉಷ್ಣದ ಏರಿಕೆ. ಏನಪ್ಪ ಅಂದರೆ ಉಷ್ಣವನ್ನು ಏರಿಕೆ ಮಾಡಿದಾಗ, ಈ ಫಾರ್ ಎಕ್ಸಾಂಪಲ್ಲು ನಾವು ಇದು ತೊಗೊಂಡಿದ್ದಾಗ ಇಲ್ಲಿ ಸಾಲಿಡ್ ಸ್ಟೇಟ್ನಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ವಸ್ತುಕ್ಕೆ ಉಷ್ಣ ಕೊಟ್ಟಾಗ ಅಂತ ತಾಪವನ್ನು ಏರಿಕೆ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಯಾವುದಾಗ್ತದೆ? ಲಿಕ್ವಿಡ್ ಅಂದರೆ ದ್ರವಸ್ಥಿತಿಗೆ ಬರ್ತದೆ. ದ್ರವಸ್ಥಿತಿಯಿಂದ ಮತ್ತೆ ನಾವು ತಾಪವನ್ನು ಏರಿಕೆ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಯಾವ ಸ್ಥಿತಿಗೆ ಹೋಗ್ತದೆ? ಅನಿಲ ಸ್ಥಿತಿಗೆ ಹೋಗ್ತಾ ಇರುತ್ತೆ. ಇದು ಒಂದು ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆಗಳು. ಈ ಬದಲಾವಣೆಗಳ ಕಾರಣ ಏನಂದರೆ ಆ ಉಷ್ಣ ಕೊಟ್ಟಾಗ ಅವುಗಳ ಗಾತ್ರದಲ್ಲಿ ಏನಾಗ್ತಾವಪ್ಪ ಅಂದರೆ ಹೆಚ್ಚಳವಾಗ್ತದೆ. ಈಗ ಇದಕ್ಕೆ ನಾವು ಇನ್ನೊಂದು ಉದಾಹರಣೆ ಕೊಡಬೇಕಾಗಿತ್ತಂದರೆ ಐಸ್ ಇದೆ. ಐಸನ್ನು ನಾವೇನು ಮಾಡ್ಬೋದು? ಅದಕ್ಕೆ ಸ್ವಲ್ಪ ಹೊರಗೆ ತೊಗೊಂಡು ಅಥವಾ ತಾಪವನ್ನು ಹೆಚ್ಚಿದಾಗ ಅದು ಆಟೋಮೆಟಿಕ್ಕಾಗಿ ಐಸ್ ಇರೋದು ಏನಾಗ್ತದೆ? ನೀರು ಆಗ್ತದೆ. ನೀರನ್ನು ಮತ್ತೆ ತಾಪ ಹೆಚ್ಚು ಮಾಡಿದಾಗ ಉಷ್ಣ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಏನಾಗ್ತದೆ? ನೀರು ಹಾವಿಯಾಗಿ ಅನಿಲ ಆಗ್ತದೆ. ಈ ರೀತಿ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗಲಿಕ್ಕೆ ಕಾರಣ ಯಾರಪ್ಪ ಅಂದರೆ ಉಷ್ಣದ ಏರಿಕೆ ಅಥವಾ ತಾಪದ ಹೆಚ್ಚಳದಿಂದ
ನಮ್ಮ ದ್ರವ್ಯದಲ್ಲಿ ಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಈ ಉಷ್ಣದ ಹೆಚ್ಚಳ ಆದಾಗ ಏನಾಗ್ತಪ್ಪ ಅಂದರೆ ಕಣಗಳ ಗಾತ್ರ ಹೆಚ್ಚಾಗುತ್ತೆ. ಈ ರೀತಿ ಹಿಗ್ತವವು ಕಣಗಳ ಗಾತ್ರ ಹಿಗ್ಗಿಬಿಟ್ಟು ಅವು ಸಡಿಲ ಆಗಿ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗ್ತಾ ಇರ್ತವೆ. ಈ ಒಂದು ಕಣಗಳ ಗಾತ್ರ ಹೆಚ್ಚಳದಿಂದಾಗಿ ಆ ಒಂದು ಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಯಾರ್ದು? ದ್ರವ್ಯದ್ದು. ಯಾವಾಗ? ಉಷ್ಣ ಕೊಟ್ಟಾಗ ಕಣಗಳ ಗಾತ್ರ ಹೆಚ್ಚಾಗಿ ತನ್ನ ಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ರಿ, ನಾವು ಆವಾಗಲೇ ಚರ್ಚೆ ಮಾಡ್ದಂಗೆ ಘನವಸ್ತುಗಳು ಯಾವ ಸ್ಥಿತಿಗೆ ಬರ್ತವೆ? ದ್ರವ ಸ್ಥಿತಿಗೆ ಬರ್ತವೆ. ದ್ರವವಸ್ತುಗಳು ಯಾವ ಸ್ಥಿತಿಗೆ ಬರ್ತವೆ? ಅನಿಲ ಸ್ಥಿತಿಗೆ ಬರ್ತವೆ. ಈ ಘನದಿಂದ ಏನು ಮಾಡಿದಾಗ ಘನಕ್ಕೆ ಉಷ್ಣ ಕೊಟ್ಟಾಗ ತಾಪ ಏರಿಕೆಯಾಗಿ ದ್ರವ ಸ್ಥಿತಿಗೆ ಬರ್ತವೆ. ದ್ರವಕ್ಕೂ ಅಷ್ಟೇ ಉಷ್ಣ ಕೊಟ್ಟಾಗ ತಾಪ ಏರಿಕೆಯಾಗಿ ಅನಿಲ ಸ್ಥಿತಿಗೆ ಬರ್ತವೆ. ಈ ಘನದಿಂದ ದ್ರವ ಬರ್ತದಲ್ಲ, ಅದನ್ನೇನಂತ ಕೇಳ್ತೀವಿ ನಾವು? ಕರಗುವಿಕೆ. ಒಂದು ಎಕ್ಸಾಂಪಲ್ ಥ್ರೂ ಹೋಗ್ಬೇಕಾಗಿತ್ತಂದರೆ, ಒಂದು ಐಸ್ ತಗೊಳ್ಳೋಣ. ಸಿಂಪಲ್ ಎಕ್ಸಾಂಪಲ್ಲು, ಮಂಜುಗಡ್ಡೆಯಿಂದ ನೀರು ಆಗ್ತದಲ್ಲ, ಅದನ್ನೇನಂತ ಕರಿತೀವಿ ನಾವು? ಕರಗುವಿಕೆ. ಇಂಗ್ಲೀಷ್ನಲ್ಲಿ ಮೆಲ್ಟಿಂಗ್ ಅಂತ ಕರಿತೀವಿ. ಅಂದರೆ ಘನವಸ್ತುಗಳು ದ್ರವವಸ್ತುಗಳು ಆಗೋದನ್ನು ಮೆಲ್ಟಿಂಗ್ ಅಥವಾ ಕರಗುವಿಕೆ ಅಂತ ಕರಿತೀವಿ. ಯಾವಾಗ ಆಗ್ತವೆ? ಅದಕ್ಕೆ ತಾಪ ಏರಿಕೆ ಮಾಡಿದಾಗ. ಅಥವಾ ಹಂಗೆ ಇಟ್ಟಿವಿ ಅಂದರೆ ಘನಸ್ಥಿತಿ ಆಸ್ ಯೂಶುವಲ್ ಘನಸ್ಥಿತಿಯಲ್ಲೇ ಅದು ಇರ್ತದೆ ದ್ರವ್ಯ. ಇನ್ನು ದ್ರವಸ್ಥಿತಿಗೆ ಏನಾದರೂ ನಾವು ತಾಪ ಕೊಟ್ಟಿದ್ದೆ ಆದಾಗ ಅದೇನಾಗ್ತದೆ? ಅನಿಲ ಸ್ಥಿತಿಗೆ ಆದ. ಅಂದರೆ ದ್ರವದಿಂದ ಅನಿಲ ಆಗೋದನ್ನು ಏನಂತ ಕರಿತೀವಿ ನಾವು? ಆವಿಕರಣ. ಇಲ್ಲಿ ನಾವು ಎರಡು ಹೊಸ ಶಬ್ದಗಳು ಬರ್ತಾ ಇದ್ದಾವೆ, ನೆನಪಿಟ್ಕೋಬೇಕು. ಕರಗುವಿಕೆ ಮತ್ತು ಆವಿಕರಣ. ಮೆಲ್ಟಿಂಗ್ ಆ್ಯಂಡ್ ಎವಾಪರೇಷನ್ ಅಂತ. ಮೆಲ್ಟಿಂಗ್ ಅಂದರೆ ಘನದಿಂದ ದ್ರವ ಆಗುವಂಥದ್ದು. ಎವಾಪರೇಷನ್ ಅಂದರೆ ದ್ರವದಿಂದ ಅನಿಲ ಆಗುವಂಥದ್ದು. ಈ ರೀತಿ ಬದಲಾಗಲಿಕ್ಕೆ ಕಾರಣ ತಾಪದ ಏರಿಕೆ. ಅದೇ ರೀತಿ ರಿವರ್ಸ್ ಪ್ರೋಸೆಸ್ ಅಂದರೆ ತಾಪದಲ್ಲಿ ಇಳಿಕೆ ಮಾಡಿದಾಗಲೂ ಸಹ ಅದೇನಾಗ್ತಾ ಇರುತ್ತೆ? ಅನಿಲಗಳು ಏನಾಗ್ತವೆ? ದ್ರವ ಬರ್ತವೆ. ದ್ರವದಲ್ಲಿ ಮತ್ತೆ ತಾಪವನ್ನು ಇಳಿಕೆ ಮಾಡಿದಾಗ ದ್ರವದಿಂದ ಘನ ಆಗ್ತವೆ. ಇದೆಲ್ಲ ನಾವು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಐಸ್ ಥ್ರೂನೇ ಹೋಗ್ಬಿಡೋಣ. ಈಗ ನೀರಿರ್ತದೆ, ನೀರನ್ನು ತಂಪು ಮಾಡಿದಾಗ ಮತ್ತೇನಾಗ್ತದೆ? ಅದು ಐಸ್ ಆಗ್ತದೆ. ನಾವು ಫಾರ್ ಎಕ್ಸಾಂಪಲ್ ನೀರನ್ನು ಫ್ರಿಜ್ನಾಗ ಇಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಐಸ್ ಆಗ್ತದೆ. ಅದೇ ರೀತಿ ಅನಿಲವನ್ನು ತಂಪು ಮಾಡಿದಾಗ ದ್ರವ ಆಗ್ತದೆ. ಹಾವಿಯನ್ನು ನಾವು ಏನಾದರೂ ತಡೆದು ತಂಪು ಮಾಡಿದ್ದೆ ಅದರಲ್ಲಿ ಅದು ನೀರು ಆಗ್ತದೆ. ಇದು ಉಷ್ಣದ ಇಳಿಕೆಯಿಂದ ಏನಾಗ್ತವಪ್ಪ ಅಂದರೆ ಅನಿಲಗಳು ದ್ರವ ಆಗಿ ದ್ರವಗಳು ಘನಗಳಾಗ್ತಾ ಇರ್ತವೆ. ಅಲ್ಲೇನು ನಾವು ಕರಗುವಿಕೆ ಮತ್ತು ಆವಿಕರಣ ಅಂತ ಹೇಳಿದ್ದೀವಲ್ಲ, ಇಲ್ಲಿ ಸಹ ಆ ಪ್ರೋಸೆಸ್ಗಳು ಆಗ್ತಾ ಇರ್ತವೆ. ಇಲ್ಲಿ ನೋಡಿರಿ, ಅನಿಲಗಳು ದ್ರವ ಆಗೋದನ್ನು ಏನಂತ ಕರಿತೀವಿ ನಾವು? ಸಾಂದ್ರೀಕರಣ. ಅನಿಲಗಳು ದ್ರವ ಯಾವಾಗ? ಉಷ್ಣದ ಏರಿಕೆನ ಇಳಿಕೆನ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಉಷ್ಣವನ್ನು ಇಳಿಕೆ ಮಾಡಿದಾಗ ಅಂದರೆ ತಾಪವನ್ನು ಇಳಿಕೆ ಮಾಡಿದಾಗ ಅನಿಲಗಳು ಏನಾಗ್ತವೆ? ದ್ರವವಸ್ತುಗಳಾಗ್ತವೆ. ಈ ಅನಿಲಗಳು ದ್ರವವಾಗಿ ಬದಲಾಗೋದನ್ನೇ ನಾವೇನಂತ ಕರಿತೀವಿ? ಸಾಂದ್ರೀಕರಣ ಅಥವಾ ಕಂಡನ್ಸೇಷನ್. ಏನಂತ ಕರಿಬೇಕು? ಕಂಡನ್ಸೇಷನ್ ಅಂತ ಕರಿಬೇಕು. ಇನ್ನು ದ್ರವವಸ್ತುಗಳು ಏನಾಗ್ತಾ ಇರ್ತವೆ ಅಂದರೆ ಘನವಸ್ತುಗಳಾಗ್ತವೆ. ಈ ದ್ರವವಸ್ತುಗಳು ಘನವಸ್ತುಗಳಾಗೋದನ್ನು ಏನಂತ ಕರಿತೀವಿ ನಾವು? ಘನೀಕರಣ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಫ್ರೀಸಿಂಗ್ ಅಂತ ಕರಿತೀವಿ. ದ್ರವವಸ್ತುಗಳು ಘನವಸ್ತುಗಳಾಗಿ ಮಾರ್ಪಾಡಾಗೋದನ್ನು ಫ್ರೀಸಿಂಗ್ ಅಂತ ಕರಿತೀವಿ. ಅನಿಲ ವಸ್ತುಗಳು ದ್ರವವಸ್ತುಗಳಾಗೋದನ್ನು ಸಾಂದ್ರೀಕರಣ ಅಂತ ಕರಿತೀವಿ. ಇವೆಲ್ಲ ಯಾವುದರಿಂದ ಸಾಧ್ಯ ಆಗ್ತದೆ? ಉಷ್ಣದ ಇಳಿಕೆಯಿಂದ. ಉಷ್ಣವನ್ನು ಕಡಿಮೆ ಮಾಡ್ಕೊತ ಬಂದಾಗ ಅನಿಲಗಳು ದ್ರವ ಆಗ್ತವೆ, ದ್ರವಗಳು ಘನ ಆಗ್ತವೆ. ಈ ಪ್ರೋಸೆಸ್ಗಳು ಅಂದರೆ ಆ ವಿದ್ಯಮಾನಗಳಿಗೆ ನಾವು ಸಾಂದ್ರೀಕರಣ ಮತ್ತು ಘನೀಕರಣ ಅಂತ ಹೆಸರು ಕೊಡ್ತೀವಿ. ಆ ಹೊಸ ಶಬ್ದಗಳನ್ನು ಒಂದೆರಡು ಸಲ ನಾವು ರೀಕಾಲ್ ಮಾಡಿಕೊಂಡಾಗ ಈಸಿಯಾಗಿ ನೆನಪಿಟ್ಕೋಬಹುದಾಗಿರುತ್ತೆ. ಜೊತೆಗೆ ಇವು ನಮ್ಮ ನಿತ್ಯ ಜೀವನದಲ್ಲೂ ನಾವು ಅನ್ಕೋಬೋದು. ಈಗ ಅನಿಲ ಇದೆ, ಹಾವಿ, ಈಗ ಅಡುಗೆ ಮಾಡ್ತಾ ಇರ್ತೀವಿ, ಹಾವಿ ಬರ್ತಾಯಿರುತ್ತೆ. ಅದ್ರ ಮೇಲೆ ನಾವೇನಾದ್ರು ಮುಚ್ಚಳ ಹಾಕಿವಂದರೆ ಸ್ವಲ್ಪ ಹೊತ್ತು ನಾವು ಹೊರಗೆ ಮುಚ್ಚಳ ತೆಗೆದು ಅಂದರೆ ಅದ್ರ ಮೇಲೆ ಏನಾಗ್ತದೆ? ಹಾವಿ ಹೋಗಿ ಹನಿಗಳಾಗ್ತವಲ್ಲ, ಅನಿಲದಿಂದ ದ್ರವ ಆಯಿತು ಅಂತ ಅರ್ಥ. ಅದೇ ನಾವು ನೀರನ್ನು ತೊಗೊಂಡೋಗಿ ಫ್ರಿಜ್ನಾಗ ಇಟ್ಟಾಗ ಅದೇನಾಗ್ತದೆ? ಘನ ಆಗ್ತದೆ. ಅದನ್ನು ಘನೀಕರಣ ಅಂತ ಕರಿತೀವಿ. ಫ್ರಿಜ್ನ ಅದು ನೀರು ಘನ, ಅದನ್ನು ಫ್ರೀಜಿಂಗ್ ಅಂತ ನಾವು ಆ ರೀತಿ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ಈ ರೀತಿ ಸನ್ನಿವೇಶಗಳು ನಾವು ನೆನಪು ಮಾಡಿಕೊಂಡಾಗ ಈಸಿಯಾಗಿ ನಾವು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯತೆ. ಇನ್ನು ಇದೊಂದು ವಿಶಿಷ್ಟವಾದ ಒಂದು ಲಕ್ಷಣ. ಎಲ್ಲ ವಸ್ತುಗಳು ಈ ರೀತಿ ಆಗಲ್ಲ. ಕೆಲವೊಂದು ವಸ್ತುಗಳಿದ್ದಾವೆ, ಆ ವಸ್ತುಗಳು ಏನು ಮಾಡ್ತಾವಪ್ಪ ಅಂದರೆ ಘನಸ್ಥಿತಿಯಿಂದ ನೇರವಾಗಿ ಯಾವ ಸ್ಥಿತಿಗೆ ಹೋಗ್ತಾ ಇರ್ತವೆ? ಅನಿಲ ಸ್ಥಿತಿಗೆ ಹೋಗ್ತಾ ಇರ್ತವೆ. ಈಗ ನಾವೆಲ್ಲ ಚರ್ಚೆ ಮಾಡ್ದಂಗೆ ಘನವಸ್ತುಗಳೆಲ್ಲ ಏನಾಗಬೇಕಾಗಿತ್ತು? ದ್ರವವಸ್ತುಗಳಾಗಬೇಕಾಗಿತ್ತು. ಆದ್ದರಿಂದ ಮತ್ತೆ ಅನಿಲ ವಸ್ತುಗಳಾಗಬಹುದಾಗಿತ್ತು. ಆದರೆ ಕೆಲವೊಂದು ವಸ್ತುಗಳಿದ್ದಾವೆ, ಅವು ಸೀದಾ ಘನವಸ್ತುಗಳಿಂದ ಅನಿಲ ವಸ್ತುಗಳಾಗಿ ಮಾರ್ಪಾಟ ಆಗ್ತಾ ಇರ್ತವೆ. ಅಂತಹ ಒಂದು ವಸ್ತುಗಳ ಉತ್ಪತನ ಒಂದು ವಸ್ತುಗಳು ಅಂತ ಕರಿತೀವಿ. ಈ ರೀತಿ ಒಂದು ವಿದ್ಯಮಾನಕ್ಕೆ ಉತ್ಪತನ ಅಂತ ಕರಿತೀವಿ. ಉತ್ಪತನ ಅಂತ ಇಂಗ್ಲೀಷ್ನಲ್ಲಿ ಸಬ್ಲಿಮೇಷನ್ ಅಂತ ಕರಿತೀವಿ. ಅಂದರೆ ವಿಚ್ ಮ್ಯಾಟರ್ ಚೇಂಜಸ್ ಫ್ರಮ್ ಸಾಲಿಡ್ ಟು ಡೈರೆಕ್ಟ್ಲಿ ಟು ಲಿಕ್ವಿಡ್. ಅಂದರೆ ಸಾಲಿಡಿಂದ ಎಲ್ಲಿ ಹೋಗ್ತಾ ಇರ್ತಾವೋ ಲಿಕ್ವಿಡ್ ಆಗಿರೋ ಡೈರೆಕ್ಟು ಗ್ಯಾಸ್ ಅಂತ. ಅಂದರೆ ಲಿಕ್ವಿಡ್ ಆಗಿರೋ ಗ್ಯಾಸ್ಗೆ ಏನಾಗ್ತಾ ಇರ್ತಾವಲ್ಲ ಅದನ್ನು ಏನಂತ ಕರಿತೀವಿ ನಾವು? ಸಬ್ಲಿಮೇಷನ್. ಏನಂತ ಕರಿಬೇಕು? ಸಬ್ಲಿಮೇಷನ್ ಅಂತ ಕರಿಬೇಕು. ಕಣದಲ್ಲಿ ಉತ್ಪತನ, ಘನದಿಂದ ದ್ರವ ಆಗೋದು ಬಿಟ್ಟು ಘನದಿಂದ ನೇರವಾಗಿ ಅನಿಲ ಆಗುವಂಥ ಒಂದು ವಿದ್ಯಮಾನವನ್ನು ಉತ್ಪತನ ಅಂತ ಕರಿತೀವಿ. ಆ ಉತ್ಪತನ ಒಂದು ವಸ್ತುಗಳು ಯಾವ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ
ನಾವೆಲ್ಲ ನೋಡ್ತಾ ಇರ್ತೀವಿ ಮನೆಗಳಿಗೆ ಇವೆಲ್ಲವು ಡ್ರೈ ಐಸ್ ಆಗಿರ್ಬೋದು, ಕರ್ಪೂರ, ಅಯೋಡಿನ್, ಇವೆಲ್ಲ ಮಂಜು ಮತ್ತು ಈ ನುಸಿ ಗುಳಿಗೆ ಅಂತ ಬರ್ತಾವಿಲ್ಲ ಅವೆಲ್ಲ. ಈಗ ನಾವು ಮೇಣದ ಬತ್ತಿ ಇದೆ ನೋಡಿ, ಮೇಣದ ಬತ್ತಿ ಇದು ಅಯೋಡಿನ್ ಇವೆಲ್ಲ ನಾವು ಕರ್ಪೂರ ನೋಡಿದ್ದೀವಿ. ನಾವು ಕರ್ಪೂರವನ್ನು ನಾವು ಏನಾದರೂ ಹಚ್ಚಿದಾಗ ಅದು ದ್ರವ ಆಗಲ್ಲ, ನೇರವಾಗಿ ಯಾವ ಸ್ಥಿತಿಗೆ ಹೋಗ್ತಾ ಇರುತ್ತೆ, ಅನಿಲ ಸ್ಥಿತಿಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಅಯೋಡಿನ್ನು ಇವೆಲ್ಲವನ್ನು ಏನಂತ ಕರಿಬೇಕು ನಾವು, ಎಂಥ ವಸ್ತುಗಳು, ಉತ್ಪಾದನಾ ಹೊಂದುವ ವಸ್ತುಗಳು ಅಂತ ನಾವು ಕರಿತೀವಿ. ಇನ್ನು ನಾವು ಇಷ್ಟೊತ್ತೇನು ಚರ್ಚೆ ಮಾಡಿದ್ದೀವಲ್ಲ ಅವೆಲ್ಲ ಪ್ರೋಸೆಸ್ಗಳು, ಅಂದರೆ ಗಣದಿಂದ ದ್ರವ ಆಗೋದನ್ನು ಏನಂತ ಕರಿತೀವಿ, ದ್ರವದಿಂದ ಅನಿಲ ಆಗೋದನ್ನು ಏನಂತ ಕರಿತೀವಿ, ಇವೆಲ್ಲವು ಅಂದರೆ ಗಣದಿಂದ ನಾವು ತಾಪ ಏರಿಕೆ ಮಾಡಿದಾಗ ದ್ರವ ಆಗ್ತದೆ, ದ್ರವವನ್ನು ತಾಪ ಏರಿಕೆ ಮಾಡಿದಾಗ ಅನಿಲ ಆಗ್ತದೆ. ವಿದ್ಯಮಾನ ದ್ರವಣ, ಅಲ್ಲಿ ಆವಿಕರಣ. ಅದೇ ರೀತಿ ಮತ್ತು ಈ ರಿವರ್ಸ್ ಪ್ರೋಸೆಸ್ ಅಂದರೆ ಅನಿಲಗಳಿಗೆ ತಾಪವನ್ನು ಕಡಿಮೆ ಮಾಡಿದಾಗ ದ್ರವ ಆಗ್ತವೆ, ದ್ರವಗಳು ತಾಪವನ್ನು ಕಡಿಮೆ ಮಾಡಿದಾಗ ಅನಿಲ ಆಗ್ತವೆ. ಆ ಕ್ರಿಯೆ ಏನಂತ ಕರಿತೀವಿ, ಅನಿಲದಿಂದ ದ್ರವ ಆಗೋದನ್ನು ಸಾಂದ್ರೀಕರಣ ಅಂತ ಕರಿತೀವಿ, ದ್ರವದಿಂದ ಘನ ಆಗೋದನ್ನು ಘನೀಕರಣ ಅಂತ ಕರಿತೀವಿ. ಇನ್ನು ಈಗ ತಾನು ನಾವು ಚರ್ಚೆ ಮಾಡಿದಂಥ ನೇರವಾಗಿ ಗಣದಿಂದ ಅನಿಲ ಆಗೋದು, ಅನಿಲದಿಂದ ಘನ ಆಗುವಂತಹ ಒಂದು ವಿದ್ಯಮಾನವನ್ನು ಏನಂತ ಕರಿತೀವಿ ನಾವು, ಉತ್ಪತನ ಅಂತ ನಾವು ಈ ರೀತಿ ಆ ಚಾರ್ಟ್ ಒಂದು ನೆನಪಿಟ್ಕೊಂಡ್ಬಿಟ್ರೆ ಆ ವಿದ್ಯಮಾನಗಳು ನೆನಪಿದ್ದಾವೆ, ಜೊತೆಗೆ ನಮಗೆ ಯಾವ ರೀತಿ ಪ್ರೋಸೆಸ್ ನಡೀತಾ ಇದೆ ಅನ್ನೋದನ್ನು ಗೊತ್ತಾಗ್ಬಿಡ್ತದೆ. ಅಲ್ಲಿ ಉದಾಹರಣೆಗಳು ನೀವು ಒಂದು ಉದಾಹರಣೆ ತೊಗೊಂಡು ನೀವು ಎಲ್ಲ ಮಾಡ್ಕೊಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಐಸ್ ತೊಗೊಂಡ್ಬಿಟ್ರೆ ಈಸಿಯಾಗಿ ನೆನಪಿಟ್ಬಿಡ್ತದೆ. ಇನ್ನು ಇದಕ್ಕೆ ಒಂದು ಕರ್ಪೂರ ಆದರೆ ಯಾವುದೋ ಒಂದು ನೆನಪಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ನೆನಪಿಟ್ಕೋಬೋದು. ಯಾವ ಉತ್ಪನ್ನಗೊಂದು ನೆಕ್ಸ್ಟ್ ಗಣದಿಂದ ದ್ರವ ಆಗುವಂಥದ್ದು ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ತಾಪದ ಏರಿಕೆ ಮತ್ತು ಇಳಿಕೆ. ತಾಪದ ಏರಿಕೆ ಮತ್ತು ಇಳಿಕೆ ಅನ್ನೋದನ್ನು ನಾವು ನೆನಪಿಟ್ಕೊಂಡಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳು ಬಂದರೂ ಸಹ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ನಾವು ಚರ್ಚೆ ಮಾಡೋಣ. ಈ ಕೆಲವೊಂದು ಪ್ರಶ್ನೆಗಳು ಈಗಾಗಲೇ ಅನೇಕ ಎಕ್ಸಾಮ್ಗಳಲ್ಲಿ ರೈಸ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ನಾವು ತೊಗೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ವಸ್ತುವಿನ ಸ್ಥಿತಿ ಬದಲಾವಣೆ ಅವಲಂಬಿಸಿರುವುದು ಅಂದರೆ ಇಲ್ಲಿ ವಸ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ, ಅಂದರೆ ಘನ ಸ್ಥಿತಿಯಿಂದ ದ್ರವ ಅಥವಾ ದ್ರವದಿಂದ ಅನಿಲ, ಈ ರೀತಿ ಬದಲಾವಣೆಗೆ ಕಾರಣ ರೀಸನ್ ಯಾವುದಪ್ಪ ಅಂದರೆ ಅಲ್ಲಿ ನಮ್ಗೆ 4 ಆನ್ಸರ್ಸ್ ಇದ್ದಾವೆ. ನೀವು ಹೇಳ್ಬೋದು ಅನಿಸುತ್ತೆ, ದ್ರವ್ಯರಾಶಿನ, ಗಾತ್ರನ, ಸಾಂದ್ರತೆನ ಅಥವಾ ತಾಪನ ಅಂತಂದಾಗ ನಾವು ಖಂಡಿತವಾಗಿಯೂ ಈ ತಾಪದಿಂದನೇ, ತಾಪದ ಏರಿಕೆ ಮತ್ತು ಇಳಿಕೆಯಿಂದನೇ ವಸ್ತುವಿನ ಸ್ಥಿತಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ನಾವು ಹೇಳ್ಬೋದಾಗಿದೆ. ನೆಕ್ಸ್ಟು ಇಲ್ಲಿ ಒಂದು ನೇರವಾದ ಪ್ರಶ್ನೆ ಇದೆ, ಉತ್ಪನ್ನ ಹೊಂದುವ ವಸ್ತುವಿದು ಅಂತ. ಯಾವುದ್ಯಾವುದು, ಮಂಜುಗಡ್ಡೆ ಇದೆ, ಹಾಲಿದೆ, ಆಲ್ಕೋಹಾಲ್ ಇದೆ, ಅಯೋಡಿನ್ ಇದೆ. ಇಲ್ಲಿ ನಾವು ಆಗಲೇ ಚರ್ಚೆ ಮಾಡಿದಂಗೆ ಯಾವುದಪ್ಪ ಅಂದರೆ ಅಯೋಡಿನ್ ಇದು ಉತ್ಪನ್ನ ಯಾಕಾಗ್ತದೆ ಅಂದರೆ ಅಯೋಡಿನನ್ನು ನಾವು ತಾಪ ಹೆಚ್ಚು ಮಾಡಿದಾಗ ಅಯೋಡಿನ್ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಇದನ್ನು ಉತ್ಪನ್ನ ಹೊಂದುವ ವಸ್ತು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಂಶ ಬರ್ತದೆ. ನಾವು ಇಷ್ಟೊತ್ತು ದ್ರವ್ಯದ ವಿಧಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಶಬ್ದಗಳು ಅಂದರೆ ಇದು ಸಾಂದ್ರತೆ, ದ್ರವ್ಯರಾಶಿ, ತೂಕ ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಆದಮೇಲೆ ಜೊತೆಗೆ ಸ್ಥಿತಿ ಬದಲಾವಣೆ ಯಾವ ರೀತಿ ಅಂತಲೂ ಚರ್ಚೆ ಮಾಡ್ಕೊಂಡಿವಿ. ಅದಾದಮೇಲೆ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ದ್ರಾವಣ. ಇವೆಲ್ಲವನ್ನು ನಾವು ಕೇಳ್ತಾ ಇರ್ತೀವಿ, ಸಕ್ಕರೆ ದ್ರಾವಣ, ಅದು ಇದು. ಏನು ದ್ರಾವಣ ಅಂದರೆ ಏನಪ್ಪ ಅಂದರೆ ದ್ರಾವಕ ಮತ್ತು ಜೊತೆಗೆ ದ್ರಾವ್ಯ ಸೇರಿ ದ್ರಾವಣ ಆಗ್ತಾ ಇರುತ್ತೆ. ಏನು ಸರ್ ಹಿಂಗಂದರೆ ಅಂದರೆ ಇಲ್ಲಿ ನಾವು ನೀರು ಮತ್ತು ಇಲ್ಲಿ ಉಪ್ಪು ಮತ್ತು ನೀರಿನಲ್ಲಿ ಉಪ್ಪು ಹಾಕ್ಬಿಟ್ಟಿವಿ ಅಂದರೆ ಉಪ್ಪು ನೀರು ಆಗ್ತದೆ. ನೀರು ಅನ್ನೋದು ದ್ರಾವಣ ಅನ್ನಲ್ಲ, ನೀರು ಒಂದು ದ್ರಾವಕ ಅಥವಾ ದ್ರವ ಅಂತಂದು ನಾವು ಕರಿತೀವಿ. ಆ ನೀರಿನಲ್ಲಿ ನಾವು ಉಪ್ಪು ಹಾಕ್ತಾ ಇರೋದ್ರಿಂದ ಅದು ದ್ರಾವಕ ನೀರು, ದ್ರಾವ್ಯ ಉಪ್ಪು ಆಗ್ತದೆ, ಅವೆರಡು ಸೇರಿ ದ್ರಾವಣ ಆಗ್ತದೆ. ಇಲ್ಲಿ ಉಪ್ಪಿನ ನೀರು ಅನ್ನೋದಂತೂ ದ್ರಾವಣ ಆದರೆ ಅದರಲ್ಲಿ ದ್ರಾವಕ ನೀರು, ದ್ರಾವ್ಯ ಉಪ್ಪು. ಯಾಕೆ ಸರ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ದ್ರಾವಕ ಅಂತ ಕರಿತೀವಿ, ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ವಸ್ತುವನ್ನು ನಾವೇನಂತ ಕರಿಬೇಕು, ದ್ರಾವ್ಯ ಅಂದರೆ ಸಾಲ್ವೆಂಟ್, ಸೊಲ್ಯೂಷನ್ ಅಂತ ಕರಿತೀವಿ. ನೆನಪಿಟ್ಕೋಬೇಕು. ಉಪ್ಪಿನ ನೀರು ನಾವು ಸಹಜವಾಗಿ ಮನೆಗೆ ಯೂಸ್ ಮಾಡಿ ಉಪ್ಪಿನ ನೀರಿದೆ, ಅದನ್ನು ದ್ರಾವಣ ಅಂತ ಕರಿತೀವಿ. ಉಪ್ಪು ದ್ರಾವ್ಯ, ನೀರು ದ್ರಾವಕ. ಇಷ್ಟು ನೆನಪಿಟ್ಕೊಂಡಿದ್ರೆ ಈಸಿಯಾಗಿ ದ್ರಾವಣ ಅಂದರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚಿತ್ರಣ ಇದೆ, ಆ ನೀರಿನೆಲ್ಲ ಉಪ್ಪು ಹಾಕ್ಬಿಟ್ಟು ಅಂದರೆ ಉಪ್ಪಿನ ನೀರು ಆಗ್ತದೆ, ಅದು ದ್ರಾವಣ ಆಗಿಬಿಡ್ತದೆ ಅಂತ. ಇಲ್ಲಿ ಸಕ್ಕರೆ ನೀರಿದೆ, ಇದರಲ್ಲಿ ಸಕ್ಕರೆ ನೀರು ಅನ್ನೋದೇನು, ದ್ರಾವ್ಯ ಅನ್ಬೇಕಾ, ದ್ರಾವಕ ಅನ್ಬೇಕಾ, ದ್ರಾವಣ ಅನ್ಬೇಕಾ? ನಾವು ಯೋಚನೆ ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡ್ತದೆ ಸಕ್ಕರೆ ನೀರು ಒಂದು ದ್ರಾವಣ. ಹಾಗಾದರೆ ಇದರಲ್ಲಿ ದ್ರಾವಕ ಯಾವುದು, ದ್ರಾವ್ಯ ಯಾವುದು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುದು, ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಇಲ್ಲಿ ನಮಗೆಲ್ಲ ಗೊತ್ತಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ನೀರು ದ್ರಾವಕ ಆಗಿರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಸಕ್ಕರೆ ದ್ರಾವ್ಯ ಸಾಲ್ಯೂಟ್ ಆಗಿರುತ್ತೆ. ಸಕ್ಕರೆ ನೀರನ್ನು ನಾವು ಟೋಟಲಾಗಿ ಏನಂತ ಕರಿತೀವಿ, ಸೊಲ್ಯೂಷನ್ ಅಂತ ಕರಿತೀವಿ. ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಸಾಲ್ವೆಂಟ್, ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಸಾಲ್ಯೂಟ್ ಆ್ಯಂಡ್
ಎರಡು ಸೇರಿದರೆ ಏನಂತ ಕರಿತೀವಿ ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಈ ರೀತಿ ಯಾವುದೇ ದ್ರಾವಣ ಕೊಟ್ಟರೂ ಸಹ ಅದರಲ್ಲಿ ಒಂದು ದ್ರಾವ್ಯ ಇನ್ನೊಂದು ದ್ರಾವಕ ಇರ್ತದೆ. ದ್ರಾವಕ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ದ್ರಾವ್ಯ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇಲ್ಲಿ ನೀವೊಂದು ಗಮನಿಸಿರಲ್ಲ ನಾವು ನೈಜ ಜೀವನದಲ್ಲಿ, ಈಗ ಉಪ್ಪು ನೀರು ಅಥವಾ ಸಕ್ಕರೆ ನೀರು ನಾವು ಸಹಜವಾಗಿ ಮನೆಗಳಿಗೆ ನೋಡ್ಬೋದಾಗಿದೆ, ನೀವು ಪ್ರಯತ್ನನೂ ಮಾಡ್ಬೋದಾಗಿದೆ. ಈ ನೀರಿಗೆ ಉಪ್ಪು ಹಾಕ್ತಾ ಹೋದಾಗ ಎಷ್ಟು ಉಪ್ಪು ಹಾಕಿದ್ರೂ ನೀರು ಕರಗಿಸ್ತದ? ಸಾಧ್ಯ ಇಲ್ಲ. ಅದು ಒಂದು ಹಂತದವರೆಗೆ ಕರಗಿಸ್ಕೊಂತ ಹೋಗ್ತದೆ, ಮತ್ತು ಅದರಲ್ಲಿ ಕರಗಲ್ಲ. ಬೇಕಾದರೆ ನೀವು ಟ್ರೈ ಮಾಡ್ಬೋದು, ಒಂದು ಚಮಚದಷ್ಟು ನೀರು ತೊಗೊಂಡು ಅಥವಾ ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕ್ತಾ ಹೋಗ್ರಿ, ಒಂದಿಷ್ಟು ಸ್ವಲ್ಪ ಕರಗುತ್ತದೆ, ತದನಂತರ ಅದು ಕರಗಕ್ಕೆ ಹೋಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ಆ ರೀತಿ ದ್ರಾವಣಗಳಿಗೆ ಏನಂತ ಕರಿಬೇಕು ನಾವು? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಪರ್ಯಾಪ್ತ ಅಂದರೆ ನಾವು ಈಗಾಗಲೇ ನಾನು ಹೇಳ್ದಂಗೆ ಉಪ್ಪು ಹಾಕ್ತಾ ಹೋದ್ವಿ, ಎಲ್ಲಿ ತನಕ ಕರಗ್ತದೋ ಕರಗಿಬಿಡ್ತು, ಇನ್ನೂ ಕರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರಲ್ಲ, ಆ ರೀತಿಯ ಒಂದು ದ್ರಾವಣ ಅಂತ ಕರಿತೀವಿ ನಾವು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಇನ್ನು ಸ್ಟಾರ್ಟಿಂಗಲ್ಲಿ ಅದರಲ್ಲಿ ನಾವು ಉಪ್ಪು ಹಾಕ್ತಾ ಇದ್ದಂದರೆ ಕರಗ್ತಾನೆ ಇರ್ತದೆ, ಅದೆಲ್ಲವನ್ನ ಏನಂತ ಕರಿತೀವಿ ನಾವು ಅಪರ್ಯಾಪ್ತ ದ್ರಾವಣ. ಇಂಗ್ಲೀಷಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಪರ್ಯಾಪ್ತ ಅಂದರೆ ಇನ್ನು ತನ್ನಲ್ಲಿ ಕರಗಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ, ಅಂದರೆ ಸಹಜವಾಗಿ ಅದು ವಿಲೀನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಯಾಪ್ತ ದ್ರಾವಣ ಇದೆ ಅಂದರೆ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಏನಾದರೂ ಹಾಕಿದ್ದೀನಿ, ಫಾರ್ ಎಕ್ಸಾಂಪಲ್ ಉಪ್ಪಿನ ನೀರಿದೆ ಪರ್ಯಾಪ್ತ ಆಗಿದೆ ಅಂದರೆ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿದರೆ ಅದು ಕರಗಿಸ್ಕೋತಾ ಇಲ್ಲ ಅಂದರೆ ಅದನ್ನೇನಂತ ಕರಿತೀವಿ ನಾವು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಇನ್ನೊಂದು ನೀರು ಅದೇ ಉಪ್ಪಿನ ನೀರು ಇನ್ನೂ ಕರಗಿಸ್ಕೋತಾ ಇರ್ತದೆ, ಇನ್ನೂ ಪರ್ಯಾಪ್ತ ದ್ರಾವಣ ಆಗಿಲ್ಲ, ಅದ್ಯಾವ ದ್ರಾವಣ ಆಗಿದೆ? ಅಪರ್ಯಾಪ್ತ ದ್ರಾವಣ ಆಗಿದೆ ಅಂತ. ಅಂದರೆ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಅಂದರೆ ಇನ್ನೂ ತನ್ನಲ್ಲಿ ವಿಲೀನಗೊಳಿಸೋಕ್ಕೆ ಸಾಧ್ಯವಿಲ್ಲ ಅಂದರೆ ಅದನ್ನು ಪರ್ಯಾಪ್ತ ಅಂತ ಕರಿತೀರಿ. ವಿಲೀನಗೊಳಿಸೋಕ್ಕೆ ಸಾಧ್ಯ ಆಗ್ತಾಯಿತ್ತಂದ್ರೆ ಅದನ್ನು ಏನಂತ ಕರಿಬೇಕು? ಅಪರ್ಯಾಪ್ತ, ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತಂದು ನಾವು ಇಲ್ಲಿ ನಾವು ಕರಿಬೇಕಾಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಪರ್ಯಾಪ್ತ ಮತ್ತು ಈ ಫಾರ್ ಎಕ್ಸಾಂಪಲ್ಲು ನಾವು ಚರ್ಚೆ ಮಾಡಿದ್ವಿ, ಈಗ ಉಪ್ಪು ನೀರಿದೆ ಇನ್ನು ಹಾಕ್ತಾಯಿದ್ದೀವಿ, ಅದು ಕರಗ್ತಾ ಇಲ್ಲ, ಅದು ಪರ್ಯಾಪ್ತ ದ್ರಾವಣ ಆಗಿದೆ. ಅದನ್ನು ನಾವೇನು ಮಾಡಬೇಕಾಗಿದೆ? ಅಪರ್ಯಾಪ್ತ ಮಾಡಬೇಕು. ಹೆಂಗೆ ಮಾಡೋಕ್ಕೆ ಸಾಧ್ಯ? ವಿಚಾರ ಮಾಡಿ. ಈಗ ಒಂದು ನೀರಿನಲ್ಲಿ ಉಪ್ಪು ಹಾಕ್ತಾ ಹೋದಾಗ ಎಲ್ಲೋ ಒಂದು ಸರ್ಟನ್ ಸ್ಟೇಜಲ್ಲಿ ಏನಾಗ್ತದೆ, ಅದು ಸ್ಟಾಪ್ ಆಗಿಬಿಡ್ತದೆ. ಇನ್ನೂ ನಾನು ಉಪ್ಪು ಕರಗಿಸ್ಬೇಕಾಗಿದೆ ಅದರಲ್ಲಿ. ಆವಾಗ ನೀವೇನು ಮಾಡಬೇಕು? ಅದಕ್ಕೆ ಏನು ಮಾಡಬೇಕು? ಇನ್ನೂ ಸ್ವಲ್ಪ ನೀರು ಹಾಕಿದರೆ ಅದು ಕರಗುತ್ತದೆ. ಅದನ್ನು ಏನಂತ ಕರಿತೀವಿ ನಾವು ದ್ರಾವಕವನ್ನು ಆ್ಯಡ್ ಮಾಡೋದ್ರಿಂದ. ಅಥವಾ ಇನ್ನೊಂದು ರೀತಿ ಮಾಡ್ಬೋದಾಗಿದೆ, ಆ ಉಪ್ಪು ಏನು ಪರ್ಯಾಪ್ತ ಇದೆಯಲ್ಲ ಅದನ್ನು ನಾವು ಉಷ್ಣ ಕೊಟ್ಟಾಗ, ತಾಪ ಏರಿದಾಗ ಅದೇನಾಗ್ತವೆ ಇಗ್ಗಿಬಿಟ್ಟು ಇನ್ನೂ ತನ್ನಲ್ಲಿ ಕರಗಿಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಪಡ್ಕೋತವೆ. ಯಾವುದು? ಪರ್ಯಾಪ್ತ ದ್ರಾವಣಗಳು. ಅಪರ್ಯಾಪ್ತಗೊಳಿಸುವಿಕೆ ಅಂದರೆ ಇದು ಇನ್ನೂ ಕರಗಿಸ್ಕೊಳ್ಳುವಂಥ ಸಾಮರ್ಥ್ಯ ಯಾವಾಗ್ತವೆ ಅದಕ್ಕೆ ಇನ್ನೂ ಸ್ವಲ್ಪ ದ್ರಾವಕವನ್ನು ಸೇರಿಸೋದ್ರ ಮುಖಾಂತರ ಅಥವಾ ತಾಪವನ್ನು ಏರಿಸೋದ್ರ ಮುಖಾಂತರ ನಾವೇನು ಮಾಡ್ಬೋದಾಗಿದೆ? ಅದನ್ನು ಅಪರ್ಯಾಪ್ತ ದ್ರಾವಣವನ್ನಾಗಿ ಮಾಡಬಹುದಾಗಿದೆ. ಇಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ ರೈಸ್ ಆಗಿದೆ. ಇಲ್ಲಿ ಪರ್ಯಾಪ್ತ ದ್ರಾವಣ ಅಪರ್ಯಾಪ್ತಗೊಳಿಸುವ ವಿಧಾನ ಯಾವುದು ಅಂತಿದೆ. ಇಲ್ಲಿ ದ್ರಾವಕ ಹೆಚ್ಚಿಸುವುದಿದೆ, ನೆಕ್ಸ್ಟ್ ತಾಪ ಹೆಚ್ಚಿಸುವುದಿದೆ, ಮತ್ತು ಕೇವಲ ಬಿ ಅಂದರೆ ಬರೀ ತಾಪ ಹೆಚ್ಚಿಸುವುದೇ ಅಂತಿದೆ, ಅಥವಾ ಎ ಅಥವಾ ಬಿ ಅಂತಿದೆ. ನಾವು ಇಲ್ಲಿ ಆರಾಮಾಗಿ ತಿಳ್ಕೊಂಡಿದ್ದೇವೆ ಅಂದರೆ ನಾವು ಸಹಜವಾಗಿ ಉತ್ತರ ಕೊಡ್ಬೋದಾಗಿದೆ ಎ ಅಥವಾ ಬಿ. ನಾವು ದ್ರಾವಕ ಹೆಚ್ಚಿಸಿದಾಗಲೂ ಸಹ ಅಪರ್ಯಾಪ್ತಗೊಳಿಸಬಹುದಾಗಿದೆ, ಅಥವಾ ತಾಪವನ್ನು ಹೆಚ್ಚು ಮಾಡಿದಾಗಲೂ ಸಹ ನಾವೇನು ಮಾಡಬಹುದಾಗಿದೆ? ಅದನ್ನು ಅಪರ್ಯಾಪ್ತಗೊಳಿಸ ಅಂದರೆ ಇನ್ನೂ ತನ್ನಲ್ಲಿ ಕರಗಿಸುವ ಸಾಮರ್ಥ್ಯವನ್ನು ಉಂಟು ಮಾಡಬಹುದಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗಿದೆ. ಇದಿಷ್ಟು ನಾನು ಶಾರ್ಟಾಗಿ ಈ ದ್ರವ್ಯಗಳ ಬಗ್ಗೆ ಇಷ್ಟು ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡಿದೆ. ಇನ್ನೂ ಇದರ ಮುಂದುವರೆದ ಭಾಗಗಳನ್ನು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇಷ್ಟೊತ್ತು ನನ್ನ ವಿಡಿಯೋವನ್ನು ವೀಕ್ಷಿಸಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ.